ಅಪ್ಪ ಇದು ಒಂದರ ಕಮ್ಮನ್ನು ಹುಡುಗಿಯರು ಬಂದು ಚೆಕ್ ಮಾಡಿಸ್ಕೊಂಡು ಹೋಲಿಲ್ಲ ನನ್ನ ಹಣೆ ಬಾರ್ಕ ಎಲ್ಲವೂ ಬರೇ ಮುದುಕ್ಯಾರ ಬರ್ತಾವ. ನಂದು ಅಲ್ಲಿ ಮುಟ್ಟಿ ನೋಡು, ನಂದು ಇಲ್ಲಿ ಮುಟ್ಟಿ ನೋಡು ಅಂತೇಳಿ ಗಂಟು ಬೆದ್ದ ಕರೆಕ್ಟ್ ಸಂಟಕ ಮಾಡಿಸ್ಕೊಂತಾವ್ರಿ. ಹೌದು, ಈ ಅಂಜಲಿ ಎಲ್ಲಿ ಹೋಗಿರ್ಬೇಕು ಅಂತಾರೆ? अंजलि अरे अंजलि अंजलि ओए अंजलि मैं तुम्हें तू मुझे मैं तुम्हें तू मुझे मैं तुम्हें तू मुझे अंजलि अरे अंजलि तू मुझे मैं तुम्हें तू मुझे मैं तुम्हें तू मुझे अंजलि ಏನದೆಕ್ಕ ಮಾಸ್ತರ ಬಡ್ಬಡ್ಸಿ ನನ್ನ ಮಾರ್ಕೆಟ್ಗೆ ನಡೆದ್ರೆ ಬಡ್ಬಡ್ಸಿ ನನ್ನ ಮಾರ್ಕೆಟ್ಗೆ ಮಾಡಿದ್ದ ಮರತಾಳ ನಿಲ್ಗೊಲ್ಲ ಜಾತ್ರೆಗೆ ಬಂದಾಳ, ಮಾಡಿದ್ದ ಮರತಾಳ ಹುಡುಗಿ ಗದಮಕ ಬಂದಾಳ. ಮಾಮ ಓಡಬೇಡ, ಸಮಾಧಾನದಿಂದ ಹಾಡು. ಸಮಾದಿಂದನ ಹಾಡ್ತೀನಿ ತಗೋ. ನಡುವೂರಾಗ ಕಡಿದರ ಕಡಿಲಿ ದರದನ ಬಿಡುದಿಲ್ಲ, ಬಿಟ್ಟರ ಜಾತಿ ಮಗಳೆಲ್ಲ ನಾಚಿಡದಂಗಾಗರಿಲ್ಲ. ನಿಮ್ಮವ್ವ ನಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ನಿಮ್ಮವ್ವ ನಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ಕೆಂಪನ ಗಲ್ಲದ ಪೋರಿ ಹೊಳ್ಳಿ ನೋಡಬೇಡ ನನ್ನ ಮಾರೆ, ಕೆಂಪನ ಗಲ್ಲದ ಪೋರಿ ಹೊಳ್ಳಿ ನೋಡಬೇಡ ನನ್ನ ಮಾರೆ. ನೀ ಮರೆತು ನಿಂತಾಗ ಹೊಳ್ಳಿ ನೋಡಿ ನಗಬೇಡ. ಮ್ಯಾಲಿಂದ ಮ್ಯಾಲ ಕೆಳಗಿಂದ ಕೆಳಗ, ಮ್ಯಾಲಿಂದ ಮ್ಯಾಲ ಕೆಳಗಿಂದ ಕೆಳಗ ನಡಬಾರ್ದಣ್ಣ ಹೌಸ ಪುಲ್ಲ. ಎಲ್ಲಿ ನೋಡಿದಲ್ಲಿ ಎಲ್ಲ ಹೌಸ ಪುಲ್ಲ ಪುಲ್ಲ, ಎಲ್ಲಿ ನೋಡಿದಲ್ಲಿ ಎಲ್ಲ ಹೌಸ ಪುಲ್ಲ ಪುಲ್ಲ. ಮ್ಯಾಗಿಂದ ಇಲ್ಲ ಕೆಳಗಿಂದ ಇಲ್ಲ, ಮ್ಯಾಗಿಂದ ಇಲ್ಲ ಕೆಳಗಿಂದ ಇಲ್ಲ, ನಡಬಾರ್ದದ್ದು ಮೊದಲೇ ಇಲ್ಲ. ಎಲ್ಲಿ ನೋಡಿದಲ್ಲಿ ಎಲ್ಲ ಪುಲ್ಲ ಪುಲ್ಲ ಪುಲ್ಲ, ಎಲ್ಲಿ ನೋಡಿದಲ್ಲಿ ಎಲ್ಲ ಪುಲ್ಲ ಪುಲ್ಲ ಪುಲ್ಲ. ರಾಣಿ ಹೆಂಗ ಸಾಕತಿನ ಜಾನ ಹೌದಾ? ಒಮ್ಮೆ ನಂಬಿ ಬರ ನೀನನ್ನ, ಒಮ್ಮೆ ನಂಬಿ ಬರ ನೀನನ್ನ. ಯಾರು ಬಂದರು ಎದುರ್ಯಾರ ನಿಂತರು ಹೊತ್ತು ಬರ್ತಾರಂತ ನಿನ್ನ ಚಿನ್ನ ಆದ ಹುರಿ ಹುರಿ ನಿನ್ನ ಬಾಳ ಅಂದೆನ. ನಂಬಿ ನಂಬಿ ಪ್ರೀತಿ ಮಾಡೇನ, ನಂಬಿ ನಂಬಿ ಪ್ರೀತಿ ಮಾಡೇನ. ಹಾಕೊಂಡ ಲಂಗದವನಿ ಅದು ಒಂಟರ ನಿನ್ನೋನಿ, ಸಿಡಿಯಾಡ್ದ ಕರೆಯತ್ತು ಗಿಡ್ಡ ಗಿನಿ 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 ಗಿನಿ. ಹಾಕೊಂಡ ಲಂಗದವನಿ ಅದು ಒಂಟರ ನಿನ್ನೋನಿ, ಸಿಡಿ ಹೊಡೆದ ಕರೆಯತ್ತು ಗಿಡ್ಡ ಗಿನಿ 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 ಗಿನಿ. ಸಾಗರ ಬಣ್ಣ ನಡಬಾಳ ಸಣ್ಣ ಯಾವರ ಮನೆಯನ್ನ ಹೆಣ್ಣ. ಮುತ್ತ ನೋಡುತ್ತಾರ ಇನ್ನ. ಕೋಣೆಗ ಮಂಚ ಮಂಚದ ಮೇಲೆ ಗಾದಿ, ಗದ್ದೆ ಮೇಲೆ ನಾ ಮೋರಿ, ಜದಾಟದಿ ನಿನ್ನ ಹೋರಿ, ಜದಾಟದಿ ನಿನ್ನ ಹೋರಿ. ಕೋಣೆಗ ಮಂಚ ಮಂಚದ ಮೇಲೆ ಗಾದಿ, ಗದ್ದೆ ಮೇಲೆ ನಾ ಮೋರಿ, ಅಲಾಟದಿ ನಿನ್ನ ಹೋರಿ, ಅಲಾಟದಿ ನಿನ್ನ ಹೋರಿ. ಏನ ಹುಡುಗಿ ನಿನ್ನ ಕೆಂಪನ ಬಣ್ಣ, ಹೌದಾ? ಏನ ಹುಡುಗಿ ನಿನ್ನ ಕೆಂಪನ ಬಣ್ಣ. ಕುಂತ ಹುಡುಗರು ಒಗಿತಾರ ಹಳ್ಳ, ಇನ್ನ ಚಂದ ಕಾಣತಿಯೇ ಹುಡುಗಿ. ಬರ್ತೀಯನ್ನ ಕುಡಿಯುವುದಕ್ಯಾಕ,
ನಮ್ಮನ್ನು ಕರೆದು ಕಟ್ಟೋರಿಲ್ಲ, ತುರಿಸಿ ಮೇವು ಹಾಕೋರಿಲ್ಲ. ಹೌದು, ನೀ ಏನು ಮೊನ್ನೆ ಮಾಡಿಸಿ ಒಂದು ಹೋದಾಕಿ ಇವತ್ತು ಸಿಕ್ಕಲ್ಲ, ಏನು ವಿಶೇಷ? ಯಪ್ಪ ಹೇಳ್ಬಾರ್ದ್ರಿ, ಸುದ್ದಿ ಅದ್ರದ್ದು ಹೇಳ್ಬಾರ್ದು ಅಂತೀನಿ. ಅದ್ರ ನೋವು ತಡ್ಕೊಳಕ್ ಆಗ್ಲ ನನ್ ಜೀವ ಹೋಗಿ ಬಂದಂಗ ಆಗ್ಬಿಟ್ಟೈತಿ. ನಾ ಮೊನ್ನೆ ಹೇಳಿದ್ನಿಲ್ಲ, ನಾ ಮೊದಲು ಮಾಡಿದ್ದು ನೋವಾಗುತ್ತ ಅಂತ. ಹೇಳ್ತೇನ ಡಾಕ್ಟ್ರ? ನೀನು ನಿನ್ನ ಇಂಜೆಕ್ಷನ್ ನನ್ನ ಮಲಗಿಸಿ ಚುಚ್ಚಿದಲ್ಲ, ನಾ ಎಲ್ಲದಿರ ನನಗ ಗೊತ್ತಾಗ್ಲಿಲ್ಲ. ಆಮೇಲೆ ನೀ ಏನಾದ್ರು ಹೊರ ತೆಗಿತಿಲ್ಲ, ಕಣ್ ಬಿಟ್ಟು ನೋಡ್ತೀನಿ, ಅವಾಗ ಇಷ್ಟುದ್ದ ರಗತ ಬಂದ್ಬಿಟ್ಟೈತಿ. ಹಾ ಮಾಡಿ ಶಿವನ ಮುಂದ ಗನ ಒತ್ತಿ ಆಡ್ತೀಯ ಹುಡುಗಿ ನೀನು. ಅದ್ರಾಗ ಬೇರೆ ಹೊಸದಾಗಿ ಮಾಡಿಸಿ ಬಂದಿಯಲ್ಲ, ಒಂದಿಟ್ಟಿನ ರಗತ ಬಂದಿರ್ಬೇಕಲ್ಲ. ರಗತ ಅಷ್ಟಲ್ಲ ಡಾಕ್ಟ್ರ, ನಿಂದ ಎಣ್ಣಿನೂ ಹೊರ ಬಂದೈತೆ ಅದ್ರ ಜೊತೆಗೆ. ಅಲ್ಲ ನೀನ ಕರೆಕ್ಟ್ ಆಗಿ ಒಳಗ್ ತುರುಕಿ ಎಣ್ಣೆ ಬಿಟ್ಟಿದ್ನಲ್ಲ, ಅದು ಹೆಂಗ ಹೊರಗೆ ಬಂತ ಅಂತೀನಿ. ಅಲ್ಲ, ಎಣ್ಣೆ ಸ್ವಲ್ಪ ಹಾಕಿ ಮಾಡಿದ್ರೆ ಏನಾಗಲ್ಲ, ನೀ ಬಾಳ ಕಟ್ಟ ಹಾಕಿ ಮಾಡಿದ್ರೆ ಮತ್ತೆ ಹೊರ ಬರ್ಲ ಇರ್ತೈತೆ. ನಿಮ್ಮಂತ ಹುಡುಗಿಯರಿಗೆ ತ್ರಾಸ ಬಡ್ದಂತನ ಕೈಯಾಗ ಕೊಟ್ಟಿರ್ತೀವಲ್ಲ, ಎರಡು ದುಂಡನು ಒಂದು ಒದ್ದಂದ ದಬಗ್ಗನ ಬಾಯಿ ಹಾಕೊಂಡ್ಬಿಡ್ಬೇಕ. ಏ ಮಾನ್ಗಡಿ, ಏನವು ದುಂಡನು ಉದ್ದನು? ಆತ ಹುಡುಗಿ ನೋವು ಬಂದಾಗ ಎರಡು ದುಂಡನು ಗುಳಿಗೆ ಇರ್ತಾವಲ್ಲ, ಅವನು ಬರೀ ಬಾಯ ಹಾಕೊಂಡು ನೋಂಗಿ ಬಿಟ್ರೆ ನೋವು ಕಡಿಮೆ ಆಗ್ಬಿಡ್ತೈತಿ. ಇನ್ನೊಂದು ಒದ್ದಂದಿರ್ತಲ್ಲ ಗುಳಿಗೆ, ಅದನ್ನ ಬಾಯಾಗ ಇಟ್ಕೊಂಡು ಜುರ್ರು 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 ಅಂತ ಚೀಪಿದ್ರೆ ಸಾಕ, ಸಮಾಧಾನ ಆಗ್ಬಿಡ್ತೈತಿ ನೋಡು. ಯಪ್ಪ ಡಾಕ್ಟರ್, ಎಷ್ಟು ಜೀವದಿಯೋ ಯಪ್ಪ ನನ್ನ ಮ್ಯಾಗ. ಇನ್ ಮ್ಯಾನ್ ತಾನೆ ನೀನ್ ಡಾಕ್ಟರ್ ಅನ್ನೋದಿಲ್ಲ, ನಾನು ಮಾಮ ಅಂತೀನಿ. ಅಯ್ಯಯ್ಯೋ ನನ್ನ ಚಿನ್ನ, ಸಾಯಿಯೋ ಕುಡುಕನಿಗೆ ಸರಾಯ್ ಕೊಟ್ಟಂಗಾತು ನನ್ನ ಜೀವಕ್ಕ. ಏನ್ ಮಾಮ ನಿನ್ನ ಅರ್ಥ ಮಾಡಿ ಅರ್ಥ? ಹಸದು ಹೊಟ್ಟಿಗೆ ಅನ್ನ ಅನ್ನ ಸಿಕ್ಕಂಗಾತು ಅಂದ್ಯ. ಹಂಗಂದ್ರ ತಡ ಯಾಕ ಚಾಲು ಮಾಡಿ ಡ್ಯೂಟಿ ಮತ್ತ? ಹಂಗಾದ್ರ ಮತ್ತೆ ಯಾಕೆ ತಡ ಮಾಡ್ತೀಯ? ಚಾಲು ಕರೋ ಚಾಲು ಕರೆ ಹೊಡೆಯೋ ಮತ್ತ. ಪವಿತ್ರ ನಮ್ಮ ಪ್ರೀತಿ ನನ್ನ ಮಗನೇ ಹಂಗ ಇರತ್ತೆ, ಈ ಜೀವನ ಹ್ಯಾಂಗ ಕಳಿಸಿ. ಹೌದಲ್ಲ ನಮ್ಮ ಪ್ರೀತಿ ನನ್ನ ಮಗನೇ ಹಂಗ ಇರತ್ತೆ, ಈ ಜೀವನ
ನಮ್ಮ ಪ್ರೀತಿ ಇದಕ್ಕೆ ಕೆಟ್ಟವ್ರ ಕಣ್ಣು ಹಿಡ್ತೈತಿ ಮರೆದು ಗಂಜಿ ಸರಿಯಾಗತೈತಿ ಮನಸ್ಸು ಕೊರಗಿ ಹೊರತೈತೆ ಹೌದಾ ನಮ್ಮ ಪ್ರೀತಿ ಇದೆಲ್ಲ ಕೆಟ್ಟವರ ಕಣ್ಣು ಹಿಡ್ತೈತಿ ಮನಸ್ಸು ಗಂಜಿ ಸರಿಯಾಗತೈತಿ ಮನಸ್ಸು ಕೊರಗಿ ಹೊರತೈತಿ ನನ್ನ ಹಂಗಿನ ಮಂದನ ಬೆಳಗ ಮಹಾರಾಣಿ ನೀನು ಗೆಳತಿ ನನ್ನ ಹಂಗಿನ ಮಂದನ ಬೆಳಗ ಮಹಾರಾಣಿ ನೀನು ಗೆಳತಿ ಪಾತಾಳಿ ಮಾರಿಯಣ್ಣ ಮಸ್ತೈತಿ ಪಾತಾಳಿ ಮಾರಿಯಣ್ಣ ಮಸ್ತೈತಿ ಜಗತ್ತಿ ನಿನ್ನ ಮಾರಿ ನಿನ್ನ ಮೇಲೆ ಮನಸ್ಸಾಗೈತಿ ನಿನ್ನ ಮೇಲೆ ಲೌಡಾಗೈತಿ ಹೌದಾ ಪುರ್ಲೆ ಯವ್ವ ಮಗಳ ಅಂಜಲಿ ಎಲ್ಲಿದೇವ ಯವ್ವ ಯಾ ಹಳ್ಳರ ಗಿಡ್ಡಪ್ಪ ಮಾವ ಎಲ್ಲರ ನನ್ನ ಮಗಳು ನೋಡ್ಯಾನಪ್ಪ ಏ ಪಂಚಾಯತಿ ಪರಮೇಶ ಎಲ್ಲರ ನನ್ನ ಮಗಳು ನೋಡ್ಯಾನ್ಲಿ ಎಲ್ಲಿ ಹಾಳಾಗಿ ಹೋಗಿರ್ಬೇಕಂತೇನ್ರಿ ಇದು ಹುಚ್ಚು ಹುಡುಗಿ ಎಲ್ಲಾರ ಹೋಗಿರ್ಬೇಕಂತೀನ್ರಿ ಇದು ಹುಡುಗಿ ಛೇ 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 ಕಾಲ ಭಾಳ ಕೆಟ್ಟೈತಿ ತಮ್ಮ ಭಾಳ ಕೆಟ್ಟೈತಿ ನಾಲ್ಕು ಗೋಡಿ ಮಧ್ಯ ಇರ್ಬೇಕಾದ ಸಂಸಾರ ಇಲ್ಲಿ ಗಜಮದ ಮಠ ಬಂದ್ ನಿಂತೈತಿ ಲೇ ತಮ್ಮ ಏ ಹುಡುಗಿ ಸ್ವಲ್ಪ ದಾರಿ ಬಿಟ್ಟು ನಿಲ್ರಪ್ಪ ನಾ ಅತ್ತಾಗ ಹೋಗ್ಬೇಕು ಓ ಮಾರಯ್ಯ ಚಿಲ್ರ ಇಲ್ಲ ಮುಂದಕ್ಕೆ ಹೋಗೋ ಮರ ಮುಂದಕ್ಕೆ ಹೋಗ ಅಲ್ಲ ಮಕ್ಕಳ ನನಗ ಚಿಲ್ರ ಇಲ್ಲ ಅಂತಿರಲ್ಲ ಲೇ ಮಂಗ್ಯಾನ ಮಕ್ಕಳ ದಾರಿ ಬಿಟ್ಟು ನಿಲ್ಲುತ್ತೀರಿ ಓ ಏನ ನಿಮ್ಮನ್ನ ಯಪ್ ಮಾಮ ಇವೇನ ನಮಗ ಹಂಗೆ ಹಿಂಗ ಅನ್ನಕತ್ತನಲ್ಲ ಯಾರಿವ ಏ ಯಾವನ್ಲೇವ ಸಿಕ್ಕ ಟೈಮ್ದಾಗ ತೆಕ್ಕಿ ಬಿಡ್ಕೊಂಡು ಸಮಾಧಾನ ಮಾಡ್ಕೋಬೇಕಂದ್ರ ಇಂಥದ್ರ ನಿಮ್ಮಂತಾರ ಕಾಟು ಅಂತ ನಮಗ ಏ ಹೋಗಲೆತ್ತ ಹೋಗ ಸುಮ್ಮ ಮತ್ತೀಗ ಮೊದಲ ತಲೆ ಸರಿ ಇಲ್ಲ ತಲೆ ಕೆಡ್ಸ್ಬಿಡು, ಸುಮ್ಮ ಹೋಗ ಲೇ ಲೇ ಮಕ್ಕ ಈ ಕುಲಕರ್ಣಿಗೆ ಬಾಲ ಬಿಸ್ತಿರಲ್ಲ ನೀವು ಮಾಡ್ದಿ ಅಂತಾಡ್ರಿ ಅಲ್ಲಿ ಎಲ್ಲಾರ ಪೊಲೀಸರು ನಿಂತಾರ ಕಳಿಸ್ರಿ ತಗೊಂಡಿಟ್ಟು ಅಯ್ಯೋ ಪೊಲೀಸರು ಬಂದ್ರು ನೋಡಿಲ್ಲ ಪೊಲೀಸರ ಯಪ್ಪ ಯಪ್ಪ ಮ್ಯಾಗ ಕಳ್ಸಿದ್ದಿಲ್ಲೋ ಯಪ್ಪ ನನ್ನ ಯಪ್ಪ ನಾವೇನು ಮಾಡಿಲ್ಲ ಬೇಕಂದ್ರೆ ನಿನ್ ತಲೆ ಮುಟ್ಟಿ ಹೇಳ್ತೀನಿ ಅಯ್ಯೋ ನಿಮ್ಮ ಅವನು ಕೈ ತೆಗಿ ಅಯ್ಯೋ ಯಪ್ಪ ಇದು ಬ್ಯಾರೆದರ ಮನೆಗೆ ಹತ್ತಿಲ್ಲಪ್ಪ ಯಪ್ಪ ಬೆಂಕಿ ನನ್ನ ಮನೆಗೆ ಹತ್ತೈತಿ ಡಾಕ್ಟ್ರ ಬಂದ್ ಇನ್ನ 2 ದಿನ ಆಗಿಲ್ಲ ಕಡ್ಡಿ ಕೊರ್ದ ಬಿಟ್ಟ ನೋಡ್ರಿ ಮಗ ಆಗಲಿಗೆ ತಪ್ಪು ತಿಳ್ಕೊಬೇಡ್ರಿ ಕುಲಕರ್ಣಿಯವ್ರ ನಿಮ್ಮ ಮಗಳು ಹಾರ್ಟ್ ಕೇಟತ್ತಂತೇಳಿ ಚೇರಿಗೆ ತಗೊಂಡು ಅಲ್ಲಿ ಸಾಲಿ ಮೂಲಿ ಬಂದಿದ್ಲಂತ ಕುಂತು ಹೇಳುದ್ರಾಗ ಚಕ್ರ ಬಂದು ಹೊತ್ಕೊಂಡ್ ಬೇದ್ ಬಿಟ್ಟಾಳ ಇದನ್ನ ನೋಡಿದ ಕುರ್ಗಿಯರ್ ಹುಡ್ರು ನಮ್ಮ ಆಡ್ಯ ಪಂಪ್ ನಮ್ ಗುದ್ದಲ ಆಯ್ಕೆ ಪಂಪ್ ಪಂಪ್ ಅವ ಮಾವ 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 ನಮ್ಮ ಶೆಟ್ರ ಮಗಳು ಕಣ್ಣು ಮುಚ್ಚಿ ಹೊತ್ಕೊಂಡ್ ಬೇದ್ ಬಿಟ್ಟಾಳ ಅಂತ ಹೇಳ್ಬಿಟ್ಟವ ಆಟ ಅನ್ನೋದು ಆಟ ಬಂದು ನಾನು ಮನಸ್ಸಾಕ ಒಟ್ಟ ತಡಿಲಿಲ್ಲ ಹೌದಪ್ಪ ತಡೆದಿತ್ತು ಅದ್ರ ಮಗರ ನೀವು ಮನಿ ಕೊಟ್ಟ ದೇವ್ರ ಅಂತದ್ರಾಗ ನಿಮ್ಮ ಮಗಳಿಗೆ ತೊಂದರೆ ಆಗೈತಂದ್ರ ಯಾದ್ನೋ ಬಿದ್ನಿ ಅಂತ ಓಡಿ ಬಂದ ಪ್ಯಾಂಟ್ ಅದಕ್ಕೆ ಹರಿದಿರಬೇಕಿದ ಏ ಮತ್ತ ಗುದ್ದಾಟ ಹತ್ತಾಗೈತಲ್ಲ ಬಂದ್ ಕಾಟ ಟ್ರೀಟ್ಮೆಂಟ್ ಕೊಡಕತ್ತಿದ್ನ ಅಷ್ಟ್ರಾಗ ಬಂದ್ ಎಲ್ಲ ಹದಗೆಟ್ಟು ಹೈದರಾಬಾದ್ ಮಾಡಿ ಬೇಟ್ರಿನೂ ಅನಿ ಅಂದ್ಕೊಂಡ್ರಿ ನಾನು ಅಪ್ರಾಚಿ ಅಂತ ಅಂದ್ಕೊಂಡೆ ನಾನು ಡಾಕ್ಟ್ರ ಏನಾಲಿ ಬಂದು ನಮ್ಮ ಮಗಳು ಕಾಪಾಡಿದಪ್ಪ ಆ ದೇವ್ರಿನ ಚೆನ್ನಾಗಿರ್ಲಿ ಕುಲಕರ್ಣಿ ಅವ್ರ
ಜೀವ ಉಳಿಸುದ ನಮ್ಮ ಕರ್ತವ್ಯ. ಎತ್ತು ನಿನ್ನ ಗಾಂಡೀವ. ಏನು ಮಾವ ತಂದೆ ಮಗಳು ಇಬ್ರು ವಾಕಿಂಗ್ ಬಂದ್ರಿ ಏನ? ಹೌದು, ಇವ್ರು ಯಾರು ಅಂತೀನಿ. ಲೇ ಬಸ್ಯ, ಇವರು ನಮ್ಮ ಊರಿಗೆ ಹೊಸ್ತಾಗಿ ಬಂದಾರ ಈಗ. RMT ಡಾಕ್ಟರ್ ಸತ್ಯ ಅಂತ. ಇಲ್ಲೇ ನಮ್ಮ ಮನೆ ಇಲ್ಲೇ ಐತಲ್ಲ ನನ್ನ ಮನಿ, ಅದ್ರಾಗ ಬಾಡಿಗೆ ಅದಾರ. ಹೌದು, ನೀ ಏನ್ಲೇ ಒಡಗೇರಿ ಸಂಗಪ್ಪನ ಗಚ್ಚಾರ ಹಾಳಿ ಆರಿಸ್ಕೊಂತ ಇದ್ದ ಹೊಂಟಿಯಲ್ಲ. ಏನ್ ಮಾಡುದು ಬಿಡು ಮಾವ, ಈ ಹಾಳದ ಕೇಬೇರೆ ಕಟ್ಟಕ್ಕ ಹಾ, ಒಂದ್ ಸಿಂಗಲ್ ಪೀಸ್ ಕೊಡ್ತಾರ, ಒಂದ್ ತ್ರಿಬಲ್ ಪೀಸ್ ಕೊಡ್ತಾರ. ಅವ್ರಿಗೆ ಜಾಗ ಹಂಗಾಗಿ ನಮ್ ಗಿರಿ ಮೋಟ್ರ್ ಸುಟ್ಟಿತ್ತು, ಮಾಡ್ಸ್ಕೊಂಡ್ ಬರಕ್ ಬಂದಿದ್ದಲ್ಲ. ಲೇ ಬಸ್ಯ, ಮೊದಲ ನಿಂದು ಸಾಂದ್ ಐತಿ ಮಗನ, ಬಿಡುವಿಲ್ದ ಬೀಸಿದಿ ಅಂದ್ರ ಸುಟ್ಕೊಂಡಾರ ಹೋಗತ್ತ, ಮುರ್ಕೊಂಡಾರ ಹೋಗತ್ತ. ಯಪ್ಪ ಬೀಸದೇನ ಕರೆ, ಆದ್ರ ಸಣ್ಣ ದೊಡ್ಡದು ಏನದು ನಾ ಗೋಡಿ ಮಧ್ಯೆ ಇಟ್ಟಂಗ ದೀಪ ಇಟ್ಟಂಗ ಮಾತಾಡ್ತೀಯಲ್ಲ. ಅಷ್ಟು ಗೊತ್ತಾಗಲಿಲ್ಲ ನಿನಗ. ನಿಮ್ಮಪ್ಪ ಸಾಂದು ಅಂದಿದ್ದ ಏನದು? ಹಬ್ರೇಡ್ ಜ್ವಾಳ ನೋಡಿಯಲ್ಲ, ಬೆಳ್ಳಗಿರ್ತಾವ ನೋಡವು. ಅವು ಜ್ವಾಳ ದ್ವಾಡ್ದಂದ್ರ ಏನದು? ಗೋಂಜಾಳ, ಕೆಂಪು ಕೆಂಪಗಿರ್ತಾವಲ್ಲ ಗೋಂಜಾಳ. ಗೋಂಜಾಳ ನಾ ಕರ್ರಾಗಿರ್ತಾವ ಮಾಡಿದ್ದೆ. ನೀವೆಲ್ಲ ಹಿಂಗ್ ಮಾತಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಸಣ್ಣ ಹುಡುಗಿದೀನಿ ಇನ್ನು. ಹೌದ್ರಿ ಬಸವರ, ಕರೆಂಟ್ ಇರ್ಲಿಕ್ಕಂದ್ರ ಹೆಂಗ ಮಾಡ್ತೀರಿ? ಕರೆಂಟ್ ಹೋದ್ರು ಬಿಡು ಮಗನ ಅಲ್ಲ ನಾನ. ಯಾಕಂದ್ರೆ ಜನರೇಟ್ ಚಲೋ ಮಾಡ್ತೀನಿ. ಅಷ್ಟು ಸುಲಭ ತಿಳ್ಕೊಬ್ರಿ ಬಸ್ಸಣ್ಣ. ಎಲ್ಲೈತೋ ಸಿಕ್ಕ ಕೈಲಿ ದಬಾಯಿಸಿ ಹಾಕಿದಿ ಅಂದ್ರ 3 ತಿಂಗಳ ಬರೋ ವಿಷಯನ 3 ದಿನ ಬರ್ಲಿ ಅದ. ಯಾಕಪ್ಪ ಡಾಕ್ಟ್ರ ಏನಂತೀರಿ? ನೀವ್ ಹೇಳೋ ಮಾತು ಕರೆ ಐತ್ರಿ ಕುಲಕರ್ಣಿ ಅವ್ರ. ಲೇ ಮಾವ, ನೋಡೋದಕ್ಕೆ ಚಂದ ಅದ ನನ್ನ ತಂದಿ. ಅವಾಗ ನೌಕರಿ ಬೇರೆ ಐತೆ ಅಂತಂದು ಅವಾಗ ನಿನ್ನ ಮಗಳ ಏನಾರು ಕೊಡೋ ಪ್ಲಾನ್ ಮಾಡಿದೆ ಅಂದ್ರ ನಿನ್ನ ಮಾವ ಅನ್ನೋದು ಮರ್ತ ನೀನು ಹೆಣ ಗುಟಕ್ ಬಡ್ದು ನಿನ್ನ ಮಗಳನ್ನ ಹಾರಿಸ್ಕೊಂಡು ಹೋಗ್ತೀನಿ. ಹುಷಾರಿರ. ಯಾಕಮ್ಮವ ದನ ಬಡ್ದ್ರ ಈಚರ್ ಸುಮ್ ನಿಂತಿಯಲ್ಲ. ಯವ್ವ ಮಗಳ, ನಿಮ್ಮ ಅವ್ಗ ಇತ್ತಿತ್ಲಾಗ ಗುದ್ದವನ ಬ್ಯಾನಿ ಸ್ಟಾರ್ಟ್ ಆಗೈತಂತ ಹಿಂಗ್ ಮಾಡಾಕತ್ತಾನವ. ಡಾಕ್ಟ್ರ, ಇವನೊಂದ್ ಸ್ವಲ್ಪ ಹಿಂದೆ ತೆಗಿನೆಕ್ ಕರ್ಕೊಂಡು ಹೋಗಿ ಚೆಕ್ ಮಾಡಿ ನೋಡಿ ಇನ್ನೊಂದಿಟ್ಟು. ಅದಕ್ಕೆ ಯಾಕ್ ಚಿಂತೆ ಮಾಡ್ತಾರಿ ಕುಲಕರ್ಣಿ ಅವ್ರ? ನಾ ಇವ್ರದ ಚೆಕ್ ಮಾಡಿ ಸರಿ ಮಾಡಾಕನ. ಮಾವ, ನೀ ಹೇಳ್ದಾಗ ಗುದ್ದವನು ಬ್ಯಾಣಿ ಬಂದ್ರೆ ಕರೆನಾ? ದಡ್ರ ನೀ ಏನು ಸುದ್ದ ಮಾಡೋದು ಬೇಡಪ್ಪ. ಅದಕ್ಕೆ ಸುದ್ದ ಮಾಡೋ ಔಷಧಿ ಅಂಜಲಿ ಹತ್ರ ಐತಿ. ಆಕಿ ಕೊಡ್ತಾಳ ನನಗ, ನಾನು ತಗೊಂತೀನಿ. ನೀವು ಇಬ್ರು ಇನ್ನ ಜಾಗ ಖಾಲಿ ಮಾಡ್ರಪ್ಪ. ನೋಡು ಬಸ್ಯ, ಅಂಜಲಿ ಆಯುರ್ವೇದ ಔಷಧಕ್ಕಿಂತ ನನ್ನ ಹತ್ರ ಬಾಲಿ ಇಂಗ್ಲಿಷ್ ಮೆಡಿಸಿನ್ ಐತಿ. ಇಂಗ್ಲಿಷ್ ಮೆಡಿಸಿನ್ ಐತಿ. ಅದನ್ನ ತಗೊಂಡ್ಯಪ್ಪ ಅಂದ್ರ ಬೆಳತ ನೀ ಏನ್ ನಿದ್ದೆನ ಮಾಡೋಲ್ಲ. ಭಾಳ ಪವರ್ ಐತಿ ನೋಡ್ಲಿ ಬಸ್ಯ. ನಮಗ ಇಂಗ್ಲೀಷರ ಜೊತೆ ಕುಗೇಡ್ ಮಾಡೋದು ಬೇಡಪ್ಪ. ನಮ್ಗ ಐತಲ್ಲ ಸೈಲೆಂಟ್ ಆಗಿ ಮಾಡ್ದ ಅಷ್ಟ ಸಾಕಂತೀನಿ. ನೋಡಪ್ಪ ಬಸ್ಯ, ನೀ ಆಯುರ್ವೇದಿಕರ ತಗೋ, ಇಂಗ್ಲಿಷ್ ಮೆಡಿಸಿನ್ ಅರ ತಗೋ, ಒಟ್ಟಿನಲ್ಲಿ ನೀ ಶುದ್ಧ ಆಗ್ಬೇಕು ನೋಡ್ ನನಗ. ಯಾಕವಾ ಮಗಳ, ಏನೈತಿ? ಯಪ್ಪ ಮಾಮಾಗ ನಾನು ಆಯುರ್ವೇದಿಕ್ ಗಿಡ ತೋರಿಸಿ ಬರ್ತೀನಿ, ನೀವು ಹೋಗಿರ ನಾ ಬರ್ತೀನಿ ಆಮೇಲೆ. ನಿಮ್ಮವನ ನಡೀತೇನೋ ಏನೋ ಮಾಡಿಲ್ಲ ಯಪ್ಪ. ಮನುಷ್ಯನ ಉಪವಾಸ ಇಟ್ಟು ಮನಿಗೆ ಮಾಸ್ ಇಲ್ದಂಗ ಮಡಿ ನಡಿಯೋ ನೀನು. ಯಪ್ಪ ನೀ ಹಂಗಲ್ಲ ಮಾಮಾಗ ಬೈಯಕ್ ಹೊಡ್ಯಾಕಂದಿರೋ ಒಬ್ಬನ ಮಾವ, ಮತ್ ನಾ ಯಾರಿ ಮಾವ ಅಂತ ಕರಿಬೇಕು. ನಡಿಯೋ ಮಾವ, ನಡೀಟ. ಮುಚ್ಚೋ ನೀನವನ ಬಾಯಿ ಮುಚ್ಚು. ಸಂಗ್ಲಕ ಮಾಡಕತ್ತಿಯಲ್ಲ ಒಂದ ಸವಣ. ನೋಡ್ಕೊ ಮಾಮ ನಾ ಇನ್ನ ಬರ್ತೀನಿ, ಹೋಗಿ ಬರ್ತೀನಿ. ಬಾಯ್ ಬಾಯ್. ಏ ಬಾಯ್ ರಾಂಡ್ರೋ ನಿಮ್ಮ ಬಾಯ್ ಬಾಯ್. ಒಂದ್ ಐತಿ. ಚುಚ್ಚಪ್ಪ ಆಗ್ಯಾರಪ್ಪ, ಅವ್ರಿಗೆ ಏನಾಗಿತ್ತು. ಬಾಯ್ ಬಾಯ್. ಹಾಯ್ ಹಾಯ್. ಮುಚ್ಚೋ ನೀ ಮೌನ ಬಾಯ್. ನಡಿ ಮನೆಗೆ ಹೋಗೋಣ. ಅದ ಹೋಗೋಣ ಬಾ ಅಂತ ಕರೆ ಹತ್ತಿ, ನಡಿ ಹೋಗೋಣ. ಬಂಗಾರ ಗಿಂಡಿ
ನಿಲಗಲ್ಲ ವಾಲ್ಮೀಕಿ ಜಯಂತಿ ಬಲು ಜೋರ ಚಾಕರಿ ಮಾಡುವ ನಾವು ಜೋರ ನಿಲಗಲ್ಲ ವಾಲ್ಮೀಕಿ ಜಯಂತಿ ಜೋರ ಕೊಪ್ಪಳ ಬಸ್ಸ ಹಕ್ಕಿ ನಮ್ಮೂರಿಗೆ ನೀ ಬಾರ ಬಾದಾಮಿ ಬಸ್ಸ ಹಕ್ಕಿ ನಮ್ಮೂರಿಗೆ ನೀ ಬಾರ ಬರುವಾಗ ನನ್ನ ನೋಡಿ ನಗುವಾಗೆ ನೀ ಬಂದ ನನ್ನ ನೋಡಿ ನಗುವಾಗೆ ಹೌದಾ ಸರಿಸಾಕಿ ಕನಸಿನೊಳಗ ಕಾದಾಕಿ ನನ್ನ ಮುತ್ತಿನ ಬುಟ್ಟಿ ಚೊಕ್ಕೆ ಚಂದ್ರಮನಾಚು ಅಂಗನಾಚಿ ಮರೆಯಾದೆ ನನ್ನ ಮನಸ್ಸಿನ ಬೆಳಗುವ ದೇವತೆ ರಾಜೇ ನೀನಾದೆ ಗಂಡ ಹೆಂಡತಿ ಇಬ್ಬರು ಆಗೋಣ ಒಂದು ವರ್ಷ ಸಾಗ ಗಂಡ ಹಡೆಯೋಣ ಒಂದು ವರ್ಷ ಗಂಡ ಹಡೆಯೋಣ ಬಂಗಾರ ಗಿಂಡಿ ನೀ ಬಾರ ಓ ಬಂಗಾರ ಗಿಂಡಿ ನೀ ಬಾರ ನಿಲಗಲ್ಲ ಜಯಂತಿ ನಡೆದೈತಿ ಜೋರ ನಿಲಗಲ್ಲ ವಾಲ್ಮೀಕಿ ಜಯಂತಿ ಜೋರ ಕೊಪ್ಪಳ ಬಸ್ಸ ಹತ್ತಿ ನಮ್ಮೂರಿಗೆ ನೀ ಬರುವಾಕಿ ಬಾದಾಮಿ ಬಸ್ಸ ಹತ್ತಿ ನಿಲುಗಲ್ಲಿಗೆ ನೀ ಬರುವಾಕಿ ಬಸ್ಸಿನ ಸಿಡಿದಾಗ ನೋಡಿ ನಗುವಾಕಿ ಬಸ್ಸಿನ ಸಿಡಿದಾಗ ನೋಡಿ ನಗುವಾಕಿ ಸಿಗದ ಬಂದೈತಿ ನನ್ನ ಹೋರಿ ಸತ್ವತದ ಚಿಗಾರು ನೀ ಕರೆ ಸಿಗದ ಬಂದೈತಿ ನನ್ನ ಹೋರಿ ಸತ್ವತದ ಚಿಗಾರು ನೀ ಕರಿ ಆಜಾಗ ಬರುವಾಗ ವಿಚಾರ ಕೋರಿ ಹೊರಗಡೆ ಕಬ್ಬಗರಿ ಕಬ್ಬಗರಿ ನಿಲ್ಗಲ ಹೋರಿ ತರ್ಗೆಟಿ ಕೇಳ ನಿಲ್ಗಲ ಹೋರಿ ತರ್ಗೆಟಿ ಕೇಳ ಆಟ ಬಂದಾರ ಹರ್ಗೋಟಿ ಕೋರಿ ಹರ್ಗೋಟಿ ನಿನ್ನಗರಿ ಹರ್ಗೋಟಿ ಗಂಗರಿ ಅಲ್ರಿ ಈಗಿನ ಹುಡುಗರು ಚಾಳಿನ ಸುಮಾರು ಅಂತೀನ ತುಂಬಿದ ಕೊಡಕ್ಕೆ ಹಲ್ಲು ಹೊಡೆದು ತೂತು ಮಾಡೋ ಮಂದಿನ ಭಾಳ ಐತಿ ನೋಡ್ರಿ ಯವ್ವ ಹೋಗೇ ಬಿಟ್ಟಲ್ಲ ನೀನ್ ನವ್ನ ಬಸ್ಯ ಕಲಿಯುಗ ಭಾಳ ಕೆಟ್ಟೈತ್ಲಿ ಬಸ್ಯ ಭಾಳ ಕೆಟ್ಟೈತಿ ಈ ಹರಿಯಾದ ಹುಡುಗಿಯರ್ ನಂಬುದು ಹಾಳು ಬಾಯ ಬೀಳೋದು ಎರಡು ಒಂದ ನೋಡು ಹೌದು ಆ ಅಂಜಲಿ ಹೋಗೋ ಮುಂದೆ ಏನೋ ನಿನ್ನ ಕಿವ್ಯಾಗ ಹೇಳಿ ಹೋದ್ಲಲ್ಲ ಏನದ ನಿನ್ನ ಮೊದಲ ಮರ್ಡರ್ ಮಾಡ್ಬೇಕಂತ ಆಮೇಲೆ ನನ್ನ ಮದುವೆ ಹಾಕಂತ ಹೆಂಗ್ ಮಾಡೋಣಪ್ಪ ಇನ್ನ ಏ ಬಸ್ಯ ಅಂಜಲಿ ನನಗೂ ಒಂದು ಮಾತು ಹೇಳಿಗಳ ನಾ ಏನ ಆಕಿ ಗೂಡಿ ಇದ್ನಿ ಅಂದ್ರ ಕಾರಿದ್ದು ಗುಮ್ಟ್ರ ಮೆಣಸಿನ್ಕಾಯಿ ಇರ್ತಾವಲ್ಲ ತಿಕ್ಕಿ ನಿನಗೆ ಬಡ್ದಾಗತ್ತಂತಲ್ಲ ಹೌದನ ಆಗ್ತೈತಪ್ಪ ಮತ್ತೆ ಆಗ್ಲೇಬೇಕಲ್ಲ ಮಾಲು ನಮ್ದದ ನಮ್ಮ ಕೈ ನಮ್ಗ ನಮ್ರದಂತ ಕಾರು ಅಂತರ್ದಾಗ ಪುರಾಣ ಪುಣ್ಯಕತೆ ಹೇಳಿವಲ್ಲ
ಹೆಣ್ಣಿನಿಂದ ಇದ್ದು ನೋಡ್ದು ಗುದ್ದಿಗೆ ಸೇರಂತ ಇದ ಈ ಹೆಣ್ಣಿನ ಮರ್ಮ. ಅದಕ್ಕ ಬಲ್ಲವ್ರು ಹೇಳಿದ ಮಾತ, ಮೋಹದ ಹೆಣ್ಣಿನ ಬೆನ್ನಿಂದ ಬಿದ್ದವನು ತಿಪ್ಪಿಗೊಂಡ್ಯಾಗ ಬಿದ್ದವನಕಿನ ಸಮ ಅಂತ. ಹೌದಲೇ ಸತ್ಯ. ಗುರಿ ಅಂದು ಗುಂಡಿ ತೊಡೋ ಮಕ್ಕಳು ಭಾಳ ಅದರ. ಹೌದಲೇ ಸತ್ಯ. ಆ ದೇವ್ರ ಮೊದಲು ಒಂದು ಗ್ರಹ ಸೃಷ್ಟಿ ಮಾಡಿ ಭೂಮಿ ಮ್ಯಾಗ ಬಿಟ್ಟಾಗ ಬದುಕಲಾಗಿ ಸತ್ತು ಹೊಂಟವಂತ. ಆಗ ದೇವ್ರು ಒಂದು ವಿಚಾರ ಮಾಡಿ ಕಾಮ ಎಂಬ ಕೌತುಕ ಇಟ್ಟಾಗ ಸೆಡದು ಹೋಗುತ್ತಿದ್ದ ನಿಮ್ಮಂತ ಗಂಡಸರ ಬದುಕಲಿಕ್ಕೆ ಹತ್ಯಾವಂತ. ಯಾಕೆ ನೀ ಗಂಡ ಸಾಲ ಹೋಗಿ ಬಿಡಲಿ ಬಸ್ಯ. ಆ ದೇವ್ರು ಪ್ರತಿಯೊಂದು ಹೆಣ್ಣಿನ ಹಣೆ ಬರ್ದಾಗ ಒಂದು ಹೆಸರು ಗಂಡಿನ ಹೆಸರು ಬರ್ದಿರ್ತಾನಂತ. ಅಂತದ್ರಾಗ ಈ ಅಂಜಲಿ ಹಣೆ ಬರ್ದಾಗ ನನ್ನ ಹೆಸರ ಬರ್ದಿರ್ಬೇಕ, ಇಲ್ಲಿ ನಿನ್ನ ಹೆಸರ ಬರ್ದಿರ್ಬೇಕಲ್ಲ. ನೋಡಪ್ಪ ಸತ್ಯ, ನನ್ನ ಹೆಸರು ಓಕೆ ಆದ್ರ ನಿನ್ನ ಹೆಸರು ಯಾಕಪ್ಪ ಮಗನ? ಹೆಂಗಾರ ಮಾಡಿ ಅಂಜಲಿ ಇದ್ರಿಗೆ ಬಸ್ಸಿನ ಬಗ್ಗೆ ಇಲ್ಲದ ಸಲ್ಲತ್ತೆ ಹೇಳಿ ಸಾಯಿ ಮಠ ಅಂಜಲಿ ಗಂಡ ನಾನಾಗಬೇಕು ಅಷ್ಟ. ಏನಪ್ಪ ಸತ್ಯ, ನನ್ನ ಮಾತಿಗೇನ ಸತ್ತ ಹೋಗ್ಬಿಟ್ಟೆ ನೀನ? ನಾ ಯಾಕೆ ಸಾಯಿಲಿ ಬಸ್ಯ? ನಿನ್ನ ಸ್ನೇಹಿತನಾಗಿ ಅಂಜಲಿಗೂ ನಿನಗೂ ಮದುವೆ ಮಾಡಿಸೋದ ನನ್ನ ಗುರಿ. ಬ್ಯಾಡಪ್ಪ ಸತ್ಯ. ಗುರಿ ಅಂದು ಗುಂಡಿ ತೊಡೋ ಮಕ್ಕಳು ಭಾಳ ಅದರ. ನಮ್ಮ ಸೊಂಡಿಲಿ ನಾವ ನೀರು ಕುಡಿದ್ಬೇಸಿ, ಇಲ್ಲಾಂದ್ರೆ ಏನೋ ಒಂದು ಹೇಳ್ತಾರಲ್ಲ, ಕುಡಿಸಿ ಮಕ್ಕಳು ಅದರ ನಡಿಯನ್ನು ಹೋಗೋಣ. ಎದರಾದರಿಗೆ ಹತ್ತೌದ ಕಣ್ಣೀರಿನ ಕರ್ಮ. ಇದೇ ಜಯರಾಜನ ಮರ್ಮ. ಅರ್ಜುನ, ಸತ್ಯ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡುತ್ತೇನೆಂದ ಬಂದ ಹುಚ್ಚ ಸಾಹಸಕ್ಕೆ ಕೈ ಹಾಕಿದ ಹಸುಗುಸು ನೀನು. ಯಾಕಂದ್ರೆ ಸ್ವತಂತ್ರಕ್ಕಾಗಿ ಸಿಡ್ದೆದ್ದು ಹೋರಾಡ್ದ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಲಕ್ಷ್ಮಣ ಬ್ರಿಟಿಷರ್ಗೆ ಹಿಡಿದುಕೊಟ್ಟ ಚಾಂಡಾಲರು ಇರುವ ದೇಶದ ನಮಗೆ ಎದುರಾಗಿ ಹಠಕ್ಕೆ ಬಿದ್ದರ ಮಗನ ಚಟ್ಟ ಕೇಳ್ದೋ ನಿನ್ನೆ ಹಣ ನಿಶ್ಚಿತ.
ಕುಲಕರ್ಣಿ ಏ ಕುಲಕರ್ಣಿ ಎಲ್ಲಿ ಹಾಳಾಗಿ ಹೋಗಿರ್ಬೇ ಎಲ್ಲಿ ಹಾಳಾಗಿ ಹೋಗ್ಬೇಕು ಓಯಪ್ಪ. ಈ ಕುಲಕರ್ಣಿ ಬಾಳೆವು ಅರಿಸಿನ ಕುಳಿಗೆ ಹೋಗಿ ವರ್ಷದ ಕುಳು ಕಳ್ಕೊಂಡಂಗಾಗೈತಿ ನನ್ನ ಪರಿಸ್ಥಿತಿ. ಅಂದ್ರೆ ನಿನ್ನ ಮಾತಿನ ಅರ್ಥವಿಲ್ಲದ ಮಾತು ವ್ಯರ್ಥವಿಲ್ಲದ ಕೆಲಸ ಈ ಕುಲಕರ್ಣಿಗೆ ಆಗಿ ಬರಂಗಿಲ್ರಿ ಅಪ್ಪ ಅಂದಂಗ ಬ್ಯಾಟದಂತ ಸುದ್ದಿ ಕೊಟ್ಟು ಕಳ್ಸನ್ರಿ ಅಪ್ಪ. ಆ ಗುರ್ಲಿಂಗನ ತಮ್ಮ ಅರ್ಜುನ ಅದಕ್ಕೆ ಬರೋದು ಲೇಟ್ ಆಯ್ತಪ್ಪ ಯಪ್ಪ. ಹೆಟ್ಟದಂತ ಸುದ್ದಿ ಕಟ್ಟು ಕಳಿಸಲಿಕ್ಕೆ ಆ ಅರ್ಜುನನ ನಮ್ಮ ಜೊತೆ ನೆಂಟಸ್ತಕ್ಕೆ ಬೆಳೆಸಿದನೆಂದು ತಿಳಿದುಕೊಂಡನ ಆ ಬಡಪಾಯಿ ಗುರ್ಲಿಂಗನ ತಮ್ಮ. ಸಾವುಕಾರ ರೋಗಿ ಬಯಸಿದ್ದು ಹಾಲು ಅನ್ನ, ಇನ್ನು ಡಾಕ್ಟರ್ ಹೇಳುದು ಅದ ಹಾಲು ಅನ್ನನ ಅಂದಾಗ ಆ ಅರ್ಜುನನ ತಮ್ಮ ಶಂಕರ್ ಅದನಲ್ಲ ನಿಮ್ಮ ತಂಗಿ ಶೀಲಮ್ಮ ಏನೋ ಕಾಲೇಜ್ನಾಗ ಒಬ್ರಿಗೊಬ್ರು ಪ್ರೀತಿ ಮಾಡಕತ್ತಾರಂತ. ಈಗ ಮದ್ವೆ ಮಟನು ಬಂದೈತಂತ ಸುದ್ದಿ. ಆ ಅರ್ಜುನ ಹೇಳಿ ಕಳ್ಸ್ಯಾನ ನೋಯಪ್ಪ. ನಮಗೆ ಒಪ್ಪಿಗೆ ಐತಿ, ನಿನ್ನ ಒಪ್ಪಿಗೆ ಕೇಳ್ಕೊ ಅಂತ ಬಾ ಅಂತ ಕಳ್ಸ್ಯಾನ ನೋಯಪ್ಪ. ಏನ್ ಮಾಡುದು? ಯಾರು ಎದುರುಗಡೆ ನಿಂತ ಮಾತನಾಡದನ್ನು ಮನದಲ್ಲಿ ಎಚ್ಚರವಿಟ್ಟುಕೊಂಡು ಮಾತನಾಡೋ ಇವನು ಈ ಊರಿನ ಶ್ರೀಮಂತ ಸಾಹುಕಾರ. ಸಾವುಕಾರ ನಿಜ ಹೇಳಿದ್ರ ನಿಮಗೆ ಸಿಟ್ಟು, ಹೇಳಿದ್ರಂದ್ರ ಆ ನನ್ನ ಮಗ ಅರ್ಜುನ ನನ್ನ ಮೈ ಚರ್ಮನ ಸುಲಿತೀನಿ ಅಂದ ನೋಯಪ್ಪ. ಈಗ ಯಾರ ಕಡೆ ಅಂತ ಸಾಯಿಲ್ ಹೋಯಪ್ಪ. ಈಗ ನನ್ನ ಜೀವ ಅಡಕೋತ್ನ್ಯಾಗ ಅಡಿಗೆ ಸಿಕ್ಕಂಗಾಗೈತಿ ನೋಡ್ರಿ. ಕೊಲ್ಕರ್ರಿ ಸಿರಿತನದಲ್ಲಿ ಸುಪ್ಪತ್ತಿಗೆ ಬೆಳೆದ ನನ್ನ ತಂಗಿ ಆ ಬಿಕಾರಿ ಬಡವರ ಮನೆ ಸೊಸೆ ಆಗಬೇಕೆ? ನೆವರ್. ಅದು ಎಂದಿಗೂ ಸಾಧ್ಯವೇ ಇಲ್ಲ. ಚಪ್ಪರ್ಕೆ ಗತಿ ಇಲ್ಲದವೆ ಉಪ್ಪುರಿಗೆ ಬೇಡದರೆ ಬೆಪ್ರಂತ ಒಪ್ಪಿ ಮದುವೆ ಮಾಡಿಕೊಡಲಿಕ್ಕೆ ನಮ್ಮ ಆಸ್ತಿಯನ್ನು ದಾನ ಧರ್ಮಕ್ಕೆ ಇಟ್ಟಿದ್ದಾನೆಂದು ತಿಳಿದುಕೊಂಡು ಆ ಭಂಡ ಬಡ್ಡಿ ಮಗ ಅರ್ಜುನ. ಸಾವುಕಾರ ನೀವು ತಿಳ್ಕೊಂಡಂಗಲ್ರಿ ಅಪ್ಪ. ಜೋಗದ ಗುಂಡಿನ ಬೇರೆ, ತಿಪ್ಪಿ ಗುಂಡಿನ ಬೇರೆ. ಗಡ್ಡ ಬಿಟ್ಟು ಮಾತ್ರಕ್ಕ ಸನ್ಯಾಸಿ ಆಗಕ್ಕೆ ಬರ್ತೇನ್ರಿ. ಏನೋ ಕಾಲೇಜ್ನಾಗ ಪ್ರೀತಿ ಮಾಡ್ರ ಅಂದ ಮಾತ್ರಕ್ಕ ನಮ್ಮ ಶೀಲಮ್ಮರ್ ನೀನು ಮಾರ ಕೆಟ್ಟ ಹಣ್ಣು ಮಾಡೇನನ್ರಿ ನನ್ನ ಮಗ. ಇದೇ ಕುತ್ರ ಕೊಡ್ಬೇಕಾದವಳು ನಿಮ್ಮ ತಂಗಿರಿ. ಆಕಿನ ಒಂದು ಮಾತು ಕರೆದು ಕೇಳ್ರಲ್ಲ. ಕುರಿಯನ್ನು ಕೇಳಿ ಮಸಾಲೆ ಅರಿಯುವ ಜಯಮಾನ ಜಯರಾಜ್ ಅಲ್ಲ ಅಂದಾಗ ಏನು ಅರಿಯೋದ ನನ್ನ ತಂಗಿ ಶಿಲಾನ ತಲೆಯಲ್ಲಿ ಇಲ್ಲ ಸಲ್ಲದ ಆಸೆ ತೋರಿಸಿ ಪ್ರೀತಿ ಹುಚ್ಚು ಉಡ್ಸಕ್ಕೆ ನನಗೆ ಇಷ್ಟ ಇಲ್ಲ. ಧನ್ಯರ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು, ಇನ್ನು ಸುಳ್ಳಿನಿಂದಲೇ ಸಾಧಿಸ್ಬೇಕು. ಸತ್ಯ ಏನನ್ನು ತಿಳಿಬೇಕಂದ್ರ ನಿಮ್ಮ ತಂಗಿ ಕರೆದು ಕೇಳ್ಬೇಕು ನೋಡ್ರಿ ಅಪ್ಪ. ಕರೆದು ಕೇಳಿ ಬಿಡ್ರಿ ಅಲ್ಲ. ಶೀಲಾ ಶೀಲಾ ಯಾಕಣ್ಣ, ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ಕರಿತಾ ಇದೀಯಾ? ಏನಾದ್ರೂ ವಿಷಯ ಇತ್ತೇನು? ಏನಮ್ಮ ಶೀಲಾ, ನಿನ್ನ ಊರಾಗ ಇಲ್ಲದ ಸಲ್ಲದ ಮಾತು ಗುಲ್ ಎಬ್ಸಕತ್ತೈತಂತಲ್ಲ, ಏನು? ಕುಲಕರ್ಣಿ ಅವರೇ, ವಕ್ರ ದೃಷ್ಟಿಯಿಂದ ಚಕ್ರ ಬೀಸೋದನ್ನು ಬಿಟ್ಟು ನೇರವಾಗಿ ಕೇಳಿ. ನೇರವಾಗಿ ಹೇಳ್ತೀನಿ ಅಣ್ಣ, ನೀನಾದ್ರೂ ನೇರವಾಗಿ ಕೇಳಣ್ಣ, ಅದೇನು ಅಂತ. ಏನಿಲ್ಲಮ್ಮ ಶೀಲಾ, ಆ ಅರ್ಜುನನ ತಮ್ಮ ಶಂಕರ ನಿನ್ನನ್ನು ಪ್ರೀತಿಸುತ್ತಿದ್ದಾನಂತೆ. ಅದಕ್ಕೆ ಅವರ ಅಣ್ಣ ಸಂಬಂಧ ಬೆಳೆಸಲಿಕ್ಕೆ ಹೇಳಿ ಕಳಿಸಿದ್ದಾನೆ. ಹೌದೇನಮ್ಮ? ಶಂಕರ್ ತಮ್ಮ ಮನೆಯಲ್ಲಿ ನಮ್ಮ ಪ್ರೀತಿಯ ವಿಷಯ ತಿಳಿಸಿ ಮದುವೆಗೆ ಒಪ್ಪಿಗೆ ಪಡೆದಿದ್ದಾನೆ ಅಂತ ಅನ್ಸುತ್ತೆ. ಅದಕ್ಕೆ ಅವರು ಇಲ್ಲಿಗೆ ಕೇಳೋದಕ್ಕೆ ಬಂದಿದ್ದಾರೆ. ನಾನೇನಾದ್ರೂ ಒಲ್ಲೆ ಅಂತ ಹೇಳ್ಬಿಟ್ರೆ ನನ್ನ ಪ್ರೀತಿ ಮುರಿದು ಬೀಳುತ್ತಲ್ಲ. ನೋಡಮ್ಮ ಶೀಲಾ,
ಸೌಟಿನ ಕಲೆ ಕೈ ಯಾಕೆ ಸುಟ್ಕೊಂತಿದಿ? ಸತ್ಯ ಏನನ್ನೋದು ಹೇಳವಾ ಯವ್ವ, ಹೇಳ. ಸುಮ್ಮನ ನಿಂತ್ರ ಸಮಸ್ಯೆ ಬಗೆಹರಂಗಿಲ್ಲವಾ, ಹೇಳು. ಹೌದಣ್ಣ, ಕಾಲೇಜ್ನಲ್ಲಿ ನಾನು ಶಂಕರ್ ಒಬ್ರಿಗೊಬ್ರು ಪ್ರೀತಿಸಿದ್ದು ನಿಜ. ಆದ್ರೆ ಈಗ ಅದು ಮದುವೆ ಹಂತಕ್ಕೆ ಬಂದಿದೆ. ನಾನೇ ಹೇಳ್ಬೇಕು ಅನ್ಕೊಂಡೆ, ಬಟ್ ನೀವೇ ಕೇಳ್ಬಿಟ್ರಿ. ಅರಮನೆಯಲ್ಲಿ ಗಿಣಿ ಅಂತ ಸಾಕಿದ ನಿನ್ನನ್ನು ಗಿಡಗನ ಕಾಲಿ ಕೊಡುವಷ್ಟಲ್ಲ ಈ ನಿನ್ನ ಮುಟ್ಟಾಳ ಅಣ್ಣ. ಅರಮನೆಯಲ್ಲಿ ರಾಣಿಯಾಗಿ ಬೆಳೆಸಿದ ನಿನ್ನನ್ನು ಯಥಾಚಿತ್ತ ಕೆಲಸವೆಲ್ಲ ಬಡವನನ್ನು ಕಟ್ಟಿಕೊಳ್ತೀಯ. ಈ ನಿನ್ನ ಹೆಚ್ಚು ಪ್ರೇಮ ಬಿಟ್ಟು ಬಿಡ ಇಲ್ಲಿಗೆ. ಸಾವುಕಾರ, ಬೂದಿ ಮುಚ್ಚಿದ ಕ್ಯಾಂಡದಂಗ ನಮ್ಮ ಮನ್ಯಾಗನ ನಿಗಿ ನಿಗಿ ಉರಿಯಾಕತೈತಲ್ಲೋ ಯಪ್ಪ. ಕುಲಕರ್ಣಿ, ಇದು ಅಣ್ಣ ತಂಗಿಯ ವಿಚಾರ, ಮಧ್ಯದಲ್ಲಿ ಬಾಯ್ ಹಾಕ್ಬೇಡ. ನೋಡಣ, ನೀನ್ ಎಷ್ಟೇ ಹೇಳಿದ್ರು ಸರಿ, ಎಷ್ಟೇ ಹೊಡೆದ್ರು ಸರಿ, ನಾನು ಮಾತ್ರ ಶಂಕರ್ನನ್ನು ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಅವನನ್ನೇ ಪ್ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ತಂದು ಪಲ್ಲಕ್ಕಿ ಮೇಲೆ ಕುಳ್ಳಿರಿಸು ಮೆರವಣಿಗೆ ಮಾಡಿದ್ರೆ ಅದು ತನ್ನ ಕಸಬ ಬಿಟ್ಟಿದ್ದೆ ಅಲ್ಲಮ್ಮ. ಅಂದಾಗ ಸಿರಿತನ ಅನುಭವಿಸಬೇಕೆಂಬ ಅಂದಾಗ ಹೆಚ್ಚು ಪ್ರೀತಿ ಆಸೆ ತೋರಿಸಿ ಹೊಂಚು ಹಾಕುತ್ತಿದ್ದನಲ್ಲ ಆ ನಿನ್ನ ಕಪದ ಪ್ರೀತಿಯ ಶಂಕರ. ಶಂಕರ್ ಈಗ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನಂತ ಇಷ್ಟೊಂದು ಕೋಪದಿಂದ ಮಾತಾಡ್ತಾ ಇದೆಯಲ್ಲ. ಶಂಕರ್ ಕಲಿತವನು, ಒಂದಲ್ಲ ಒಂದು ದಿನ ಅವನಿಗೆ ನೌಕರಿ ಸಿಕ್ಕೇ ಸಿಗುತ್ತೆ. ಅವನು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನ ಅನ್ನೋ ನಂಬಿಕೆ ನನಗಿದೆ ಅಣ್ಣ. ನೋಡಮ್ಮ ಶಿಲ, ತಲೆ ಗಟ್ಟಿ ಐತೆ ಅಂತ ಕಲ್ಲು ಬಂಡಿಗೆ ಹಾದಿ ಅಂದ್ರ ನಿನ್ನ ತಲೆಗೆ ಪೆಟ್ಟಾಗೋದವ, ಕಲ್ಲು ಬಂಡಿಗೆ ಏನೂ ಆಗಂಗಿಲ್ಲ. ಈ ಜಾಗದಾಗ ರಾಕಿಲ್ಲದ ಮನುಷ್ಯ ರೆಕ್ಕೆ ಇಲ್ಲ ಹಕ್ಕಿ ಇದ್ದಂಗ. ನೀನ ವಿಚಾರ ಮಾಡವಾಯವ, ನೀನ ವಿಚಾರ ಮಾಡ. ಶೀಲ, ನಮ್ಮ ಸಿರಿ ಹೊಂದಿಕೆಗೆ ಸರಿ ಒಂದು ಹುಡುಗ ಇದ್ರೆ ಹೇಳು. ನನ್ನ ಸರ್ವ ಅವನಿಗೆ ಕೊಟ್ಟು ನಿನ್ನ ಮದುವೆಯನ್ನು ಸುತ್ತ ಹತ್ತಳಲ್ಲಿ ಯಾರು ಮಾಡಿರಬಾರ್ದು, ಹಾಗೆ ಮಾಡುತ್ತೇನೆ. ನೋಡೋಣ, ಸಿರಿತನ ಬಡತನ ನನಗೆ ಯಾವುದು ಬೇಕಾಗಿಲ್ಲ. ಒಟ್ಟಿನಲ್ಲಿ ನಾನು ಶಂಕರ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ. ಶಂಕರ್ನನ್ನೇ ಪ್ರೀತಿ ಮಾಡೋದು, ಮದ್ವೆ ಆಗೋದು. ಒಂದ್ ವೇಳೆ ಇದಕ್ಕೆ ನೀನು ಒಪ್ಪದೆ ಹೋದ್ರೆ ನನ್ನ ದಾರಿನ ನಾನ್ ನೋಡ್ಕೊಳ್ಬೇಕಾಗುತ್ತೆ. ನೋಡಿದ್ಯಾ ನನ್ನ ತಂಗಿನ ಸೊಕ್ಕಿನ ಮಾತುಗಳನ್ನು? ಇದಕ್ಕೇನಾದ್ರೂ ಒಂದು ಉಪಾಯ ಮಾಡಲೇಬೇಕು. ಸಾವುಕಾರ, ಈಗೇನು ಮಾಡೋಕ್ಕಾಗಲ್ಲ. ಈಗೇನಾರ ಮಾಡಕ್ ಹೋದ್ವಿ ಅಂದ್ರ ನಿಮ್ಮ ತಂಗಿ ಶೀಲಾಂಬರ್ನ ಕಳ್ಕೊಬೇಕಾಗ್ತವ್ ನಾವು ಅಷ್ಟ. ಆ ಶಂಕರ್ ನಿಮ್ಮ ತಂಗಿ ಕೊಟ್ಟು ಮದುವೆ ಮಾಡುದು ಒಂದ ದಾರಿ. ಓಯಪ್ಪ, ನೀ ಹೇಳಿದಾಗೆ ನನ್ನ ತಂಗಿ ಕೊಟ್ಟು ಮದುವೆ ಮಾಡಿದ್ರಿ ಆ ಜಿಗದಾಡುವ ಸೊಕ್ಕಿನ ಅರ್ಜುನನಿಗೆ ಸಾವುಕಾರ ತಲೆ ಬಾಗಿದನೆಂದು ಆನೆ ಬಲ ಬಂದಂಗಾಗುದಿಲ್ಲವೇ? 12 ಮೊಳ ಮ್ಯಾಲೆ ಹಾರಿ ಜಿಗದ್ರೂ ನೆಲದ ಮ್ಯಾಗ ಕಾಲು ಉರ್ಬೇಕಲ್ ರೋಯಪ್ಪ. ಅಂದಾಗ ಸತ್ಯ ಧರ್ಮ ನೋಡಿ ಬದುಕಕ್ಕಾಗತ್ತೇನ್ರಿ? ಎಷ್ಟು ಎಗರಾಡಿದ್ರು ಸೊಕ್ಕಿದ ಕೋಣ ಒಮ್ಮೆ ಬಲಿ ಕೊಡಬೇಕಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳು. ಸಾವುಕಾರ, ಸಾಯಕ್ ಸಾರಿ ದಾರಿದ್ರು ಬದುಕಾಕ ಒಂದ್ ದಾರಿ ಇರ್ತ್ರಿ. ಆ ಅರ್ಜುನ ಬಿಟ್ಟ ಬೆಂಕಿ ಬಾಣ ಮರಳಿ ಅವನ ಮನಿಗೆ ತಿರ್ಬೇಕು. ಆಗ ಸುಡೋದು ನಿಮ್ಮ ಮನಿ ಅಲ್ಲ, ಆ ಅರ್ಜುನನ ಮನಿನ. ಇಂಥ ಒಗಟಿನ ಮಾತು ಬಿಟ್ಟು ಮುಂದೇನ ಕತೆ ಹೇಳೋ. ಸಾವುಕಾರ, ನಿಮ್ಮ ತಂಗಿ ಆ ಶಂಕರ ಕೊಟ್ಟ ತಕ್ಷಣ ನಿಮ್ಮ ತಂಗಿ ಮುಖಾಂತರನ ಅಣ್ಣ ತಮ್ಮರ ಮಧ್ಯ ಜಗಳ ಹಚ್ಚಿ ಬೇರೆ ಬೇರೆ ಮಾಡಿ ಆ ಶಂಕರ ನೌಕರಿ ಆಸೆ ತೋರಿಸಿ ಆಸ್ತಿಯನ್ನು ವಶಪಡಿಸ್ಕೊಂಡ್ಬಿಟ್ರೆ ಆತ್ರಿ ಅಪ್ಪ. ಒಂದು ಕಡೆಗೆ ದುಡ್ಡು ಇಲ್ಲಾರ್ದ ನಿಮ್ಮ ತಂಗಿ ಮದುವೆನೂ ಆಗತ್ತ, ಇನ್ನೊಂದು ಕಡೆಗೆ ಪ್ಯಾಟ್ರಿ ಕಟ್ಟಬೇಕಾದ 3 ಎಕರೆ ಜಮೀನು ಅದು ಸಿಗತ್ತ. ಹೆಂಗೈತ್ರಿ ಕುಲಕರ್ಣಿ ಕರ ಮತ್ತ? ಶಾಬಾಸ್ ಕುಲಕರ್ಣಿ, ಶಾಬಾಸ್. ಎತ್ತಿದೆ ನಿನ್ನ ಜಾಣತನಕ್ಕೆ. ಇನ್ನು ಮುಂದೆ ಹಾಲ ನಿಂತಿರುವ ಸಂಸಾರದಲ್ಲಿ ಹಾಲ ಸೃಷ್ಟಿಸಿ ನಿನ್ನನ್ನು ಮನೆಯಿಂದ ಹೊರ ದಬ್ಬಿ ನೀ ಹಠ ಮಾಡಿಕೊಳ್ಳಿರೋ 3 ಎಕರೆ
ಜಮೀನನ್ನು ಇನ್ನು ಮುಂದೆ ಈ ಜಯರಾಜನ ಕೈವಸಲಾಗಲೇಬೇಕು. ಅಂದಾಗ ಈ ಜಯರಾಜ ಒಂದೇ ಕಲ್ಲಿನಿಂದ ಯಾರು ಹೊಡೆಯುವಕ್ಕೆ ಚಾಣಕ್ಯಂದು ನಿನಗೆ ಗೊತ್ತಾಗುತ್ತದೆ. ಹಲೋ ಮಿಸ್ಟರ್ ಜಯರಾಜ್, ಏನೋ ಕುಲಕರ್ಣಿ ನೀವು ಖುಷಿಯಿಂದ ಕಾಲ ಕಳೆ ಅಂತಿದೆಯಲ್ಲ, ಯಾಕೆ ಯಾವದಾದರೂ ನಮ್ಮ ಫ್ಯಾಕ್ಟ್ರಿಗೆ ಆಫರ್ ಬಂದಿತ್ತೇನೋ? ಹೌದು ಪೃಥ್ವಿರಾಜ್, ಬಹುದೊಡ್ಡ ಆಫರ್ ಬಂದಿದೆ. ಇಷ್ಟು ದಿನ ಅರ್ಜುನನು 3 ಎಕರೆ ಜಮೀನನ್ನು ಇನ್ನು ಮುಂದೆ ನಮ್ಮ ಕೈ ಸೇರುವ ಸಮಯ ಹತ್ತಿರ ಬಂದಾಯ್ತು. ಹಾಗಾದರೆ ದುಡ್ಡಿನ ಆಸೆಗಾಗಿ ದಡ್ಡನಂತ ಮಾರಿಬಿಟ್ಟನೇನೋ ಮುಟ್ಟಾಳ ಅರ್ಜುನ. ದಣ್ಯರ ಏನಂತ ಮಾತಾಡ್ತೀರಿ ಅಪ್ಪ? ದುಡ್ಡಿಗೆ ಮಾರುವ ದಡ್ಡ ಅಲ್ರಿ ಅವ, ದೌಡಿ ಹಲ್ಲಚ್ಚುವ ಕಿಲಾಡಿದನವ. ಅವ ಮಾನ್ಯ ಕ್ವಾಟ ಸ್ಯಾಕ ನನಗ ಇನ್ನ ಮರ್ಯಾಕಾಗವಲ್ದು ಅಯ್ಯಪ್ಪ, ಇನ್ನ ಮರ್ಯಾಕಾಗವಲ್ದು. ಈಗೇನೇ ಇದ್ರು ನಮ್ಮ ಸಾವುಕಾರ ನೆಂಟಸ್ತನ ಬೆಳೆಸಾಕತ್ತನ ಅಂದ್ರ ಶಂಕರಗ ನಮ್ಮ ಶೀಲಮ್ಮನ ಕೊಟ್ಟು ಮದುವೆ ಮಾಡಾಕತ್ತಿ ಓಯಪ್ಪ. ಕುಲಕರ್ಣಿ ಎಂಟೆದೆಯ ಬಂಟನೆಂದು ಹಮ್ಮಿನಿಂದ ಸೌಕಾರ ನೆಂಟಸ್ತಿಗೆ ಬೆಳೆಸಿನೆಂದು ಜಂಬ ಕೊಚ್ಚಿಕೊಂಡರೆ ಆ ಬಂಡ ಅರ್ಜುನನಿಗೆ ದಂಡವಾಗಿ ಬೆಂಡ ಎತ್ತಿ ಅವನ ಆಸ್ತಿಯನ್ನು ನಮ್ಮ ಕೈ ವಶ ಮಾಡಿಕೊಳ್ಳಲೇಬೇಕು. ಅಂದಾಗ ಶ್ರೀಮಂತರ ಸಹವಾಸಕ್ಕೆ ಇನ್ನೊಂದು ಸಾರಿ ಬರಬೇಕೆಂದರೆ ಭಯ ಭಯ ಇರಬೇಕು. ಅಂದಾಗಲೇ ನಮ್ಮ ದರ್ಪಕ್ಕೆ ಒಂದು ಬೆಲೆ ಸಿಕ್ಕಂತೆ ಆಗುತ್ತದೆ. ಹೌದು ಪೃಥ್ವಿರಾಜ್, ಸತ್ತ ಹೆಣಕ್ಕೆ ತುಂಡು ಬಟ್ಟೆ ಬಿಡದೆ ಹೆಚ್ಚಿಕೊಳ್ಳುವ ಈ ಕಲಿಯುಗದಲ್ಲಿ ನಾನು ಸತ್ತರ ಪಡಲಾರೆ ಎಂಬ ಮಾತುಗಳನ್ನಾಡಿ ನನ್ನನ್ನು ರೊಚ್ಚಿ ಗೆಬಸಿ ಕಪಟಕಾರ ಸ್ಥಾನದ ಕಂಬಿ ಒಳಗೆ ಸಿಕ್ಕು ಮಂಗನಂತಾಯ್ತಲ್ಲ ಅರ್ಜುನನ ಬದುಕು. ಸಾವುಕಾರ ಲೋಭಾನ್ ಎಷ್ಟ ಸುಟ್ರು ದೇವ್ರ ಪ್ರತ್ಯಕ್ಷ ಆಗೋ ಕಾಲ ಅಲ್ರಿ ಅಪ್ಪ. ಅಂದಾಗ ಸತ್ಯ ಧರ್ಮ ನೋಡಿ ಬದುಕಕ್ಕಾಗತ್ತೇನ್ರಿ? ಕುಲಕರ್ಣಿ ಗಾಯಗೊಂಡ ವಿಷ ಸರ್ಪವನ್ನು ತುಳಿದರೆ ಹೆಡಿ ಎತ್ತಿ ಹೊಡೆಯದೆ ಬಿಡುವ ಜಾಯಮಾನ ನಂಬುದು ಅಲ್ಲ. ಅಂದಾಗ ಸಾವನ್ನ ಸೃಷ್ಟಿಸುವ ಸೃಷ್ಟಿಕರ್ತರೇ ಇಲ್ಲಿರುವಾಗ ಯಾವ ಯಾವ ಸಮಯದಲ್ಲಿ ಯಾರನ್ನ ಅಂತಿ ಹಾಡಬೇಕೆಂದು ಕಪಟಕಾರ ಸ್ಥಾನದ ಈ ಪೃಥ್ವಿ ರಾಜನಿಗೆ ಚೆನ್ನಾಗಿ ಗೊತ್ತು. ದಣ್ಯಾರ ಹೆಚ್ಚು ಮಳೆ ಹೊಡ್ತಕ್ಕ ಬಿತ್ತಿದ ಬೀಜ ಕೊಚ್ಕೊಂಡು ಹೋದಂಗಾತ್ರಿ ಅಪ್ಪ ಅನ್ನುವಂಗ ಆತ. ಇತ್ತಾಗ ಸಿಟ್ಟಿಗೆ ಎದ್ದು ಮೇಲಿರೋ ಮೂಡಕ್ಕೂ ಬೇಕಾಗಲ್ಲ, ಇತ್ತಾಗ ಬೀಜ ಬಿತ್ತಿದ ರೈತಗೂ ಬೇಯ್ಲಾರ್ದಂಗಾಗೈತಿ ನಮ್ಮ ಪರಿಸ್ಥಿತಿ. ಲೇ ಅರ್ಜುನ, ಒಣಗಿದ ಕಾಡ್ಗಿಚ್ಚಿಗೆ ಬೆಂಕಿ ಹಚ್ಚಿ ಕಾಯಿಸಿಕೊಳ್ಳಲಿಕ್ಕೆ ಹಚ್ಚಿದೆಯಲ್ಲ, ಆ ಕಾಡ್ಗಿಚ್ಚಿನಿಂದಲೇ ನಿನ್ನ ಮನೆಯಲ್ಲಿ ಸೃಷ್ಟಿ ಮಾಡಿ ನರಕ ಯಾತ್ರಿ ಕೊಡದೆ ಹೋದರೆ ಇವನು ಪ್ರಣಯದ ಪ್ರಳಯಾಂತಕ ಪೃಥ್ವಿ ರಾಜನೇ ಅಲ್ಲ. ಹೌದು ಪೃಥ್ವಿರಾಜ್, ಬೊಗಳುವ ನಾಯಿಗೆ ಮೋಸದ ತುಂಡನ್ನು ಹಾಕಿ ಬಾಯಿ ಮುಚ್ಚಿಸಿ ಬೆಂಡೆತ್ತಿ
ಇನ್ನು ಮುಂದೆ ಯಾರು ತಂಟಕ್ಕೆ ಹೋಗಬಾರದಂದು ಭಯ ಹುಟ್ಟಿಸಲೇಬೇಕು. ಆವಾಗ ಬೊಗಳುವ ನಾಯಿ ಬಾಲವನ್ನು ಮುದುಡಿಸ್ಕೊಂಡು ಓಡಿ ಹೋಗುತ್ತಾ ಗೊತ್ತಾ? ಜಯರಾಜ್ ಹಸಿದ ಹುಲಿಯಂತೆ ಹೊಂಚು ಹಾಕಿ ಕುಂತು ಸಿಕ್ಕ ಪ್ರಾಣಿಯನ್ನು ಹಾರಿ ಹಿಡಿದು ಬಿಸಿ ರಕ್ತವನ್ನು ಕುಡಿಯುವ ಕಟುಕರು ನಾವು ಅಂದಾಗ ಧನಿಕರ ಜೊತೆ ಸಂಬಂಧ ಬೆಳೆಸುವುದು ಪತಿವ್ರತೆ ಮುಂದೆಯಾಗುವುದು ಎರಡು ಒಂದೇ. ಸಾವುಕಾರ ಆನೆಯನ್ನು ಕಟ್ಟಿ ಸಾಕ್ಬೋದ್ರಿ ಅಪ್ಪ, ಆದ್ರ ಒಂದು ಹೆಣ್ಣು ಕಟ್ಟಿ ಸಾಕಾಗತ್ತನ್ರಿ. ಅಂದಂಗ ನಮ್ಮ ಮನಿ ವಿಚಾರ ಇನ್ನೊಬ್ರು ಆಡ್ಕೊಳೋಕ್ಕಿಂತ ಮುಂಚೆನ ನಾಳೆನ ಹೋಗಿ ಲಗ್ನ ಏರ್ಪಾಟ್ ಮಾಡೋಣ. ನಡ್ರಿ ಹೋಗೋಣ. ಜಯರಾಜ್ ಹಿಂದೆ ಮುಂದೆ ನೋಡದೆ ಆ ಅರ್ಜುನ ಬಂದು ಕೇಳಿದ ತಕ್ಷಣ ನಿನ್ನ ತಂಗಿ ಅವನ ತಮ್ಮನ ಶಂಕರನಿಗೆ ಕೊಡಲು ಒಪ್ಪಿಕೊಂಡಿಯಲ್ಲ. ನೆವರ್. ಬಣ್ಣದ ಮಾತುಗಳಿಂದ ನಿನ್ನ ತಂಗಿಯನ್ನು ನನಗೆ ಕೊಡುತ್ತೇನೆಂದು ಸುಳ್ಳು ಹೇಳಿ ಆರದ ಗಾಯವಾಗಿ ಬರೀ ಎಳೆದು ಬಿಟ್ಟಿಯಲ್ಲ. ಈ ನಿನ್ನ ತಂತ್ರಕ್ಕೆ ಪ್ರತಿತಂತ್ರ ಹೂಡುವ ತಂತ್ರಗಾರನನ್ನು ನಾನೆನ್ನುವುದು ಮಾತ್ರ ಮರೆಯಬೇಡ. ಈ ಪೃಥ್ವಿರಾಜ ಒಲೆದರೆ ನೆಮ್ಮದಿ ಕೊಡಬಲ್ಲ, ಬಟ್ ಯಾದರಾದರೆ ಎದುರಾಗಿ ನಿಂತರೆ ಪ್ರಳಯವನ್ನೇ ಸೃಷ್ಟಿಸಬಲ್ಲ. ದಟ್ ಈಸ್ ಪೃಥ್ವಿರಾಜ್. ಕೊಡ್ಲಿಂಗಪ್ಪ ಜಯರಾಜಪ್ಪ, ನಿಮ್ ಕಡೆ ಮಂದಿ ಎಲ್ಲಾರು ಬಂದಾರಪ್ಪ? ಬಂದಿದ್ದಾರೆ ಪುರೋಹಿತ್ರಿ, ಇನ್ನೇನು ತಾಳಿ ಕಟ್ಟೋದು ಅಷ್ಟೇ ಬಾಕಿ. ಹಾಗಾದ್ರೆ ಎಲ್ಲರಿಗೂ ಅಕ್ಷತೆ ಕೊಡ್ರಿ. ಮದುಮಕ್ಕಳು ಎತ್ ನಿಲ್ರಪ್ಪ, ನೀವು ಮದುಮಕ್ಕಳು ಎತ್ ನಿಂದ್ರಿ, ಮದುಮಕ್ಕಳು ಎತ್ ನಿಂದ್ರಿಪ್ಪ, ಎತ್ ನಿಂದ್ರಿ. ತದೇವ ಲಗ್ನಂ ಸುದಿನಂ ತುದೇವ ತಾರಾವರಂ ಚಂದ್ರಬಲಂ ತುದೇವ ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರ ಎಲ್ಲರೂ ಸುಮ್ಮರ್ರಿ. ಅಮ್ಮರ ಬಡ ಬಡ ಅಪ್ಪರ ಹೆಸರು ಒಡಪಾಗಿ ಹೇಳಿ ಬರ್ರಿ, ಬಡ ಬಡ. ಯಾರೊಬ್ರು ಬರ್ರಿ. ಅವರ್ ಇಬ್ರದರ ಯಾರು ಒಬ್ರು ಕರಿಬೇಕು ನೀನು. ಇಲ್ಲ ದೊಡ್ಡಮ್ಮರ ಬರ್ರಿ. ದೊಡ್ಡವರ ಕೈ ಹೇಳ್ತೀರಿ, ದೊಡ್ಡವರ ನೀ ಸಣ್ಣ. ಮಲ್ಲಿಗೆ ಹೂವು ತಂಪು, ಗುಲಾಬಿ ಕೆಂಪು, ನಮ್ಮ ರಾಯರು ನನಗಿಂತ ಕೆಂಪು. ಅರ್ಜುನ್ ಒಡಿರಿ ಚಪ್ಪಾಳೆ. ಒಡಿರಿ, ಸುಮ್ಮ ಕುಂದಿರ್ತಿರಲ್ಲೋ ಯಪ್ಪ ನೀವು. ಅಮ್ಮರ ನೀವೇ ಅಸ್ರಿ, ಅಪ್ಪರ ನೀವ್ ಹೇಳ್ರಿ. ಸತ್ಯ ಹರಿಶ್ಚಂದ್ರ ಸುಡುಗಾಡು ಕಾದಿದ್ದು ಸತ್ಯಕ್ಕಾಗಿ. ಗಾಂಧೀಜಿ ಸತ್ಯಾಗ್ರಹ ಮಾಡಿದ್ದು ದೇಶದ ಹಿತಕ್ಕಾಗಿ. ನಾನು ನಿಮ್ಮೆಲ್ಲರ ಸಂತೋಷಕ್ಕಾಗಿ ನನ್ನ ಮಡದಿ ಹೆಸರು ಹೇಳುವುದು. ನಿಮ್ಮೆಲ್ಲರ ಸಂತೋಷಕ್ಕೆ ಗಂಗಾ.
ಅಮ್ಮರ ನೀವ್ರಿ ಹೇಳಂದ್ರೆ ಹಾ ಹೇಳ್ರಿ ಶಿಲಮ್ಮರ ಹೇಳ್ರಿ ಕಾಯಕತ್ತಾರ್ರಿ ಎಲ್ಲಾರು ಪ್ರೇಕ್ಷಕರು ಉಪ್ಪಿಟ್ಟಿಗೆ ಉದುರು ಬಾಳ ವಾ ಉಳ್ಳಾಗಡ್ಡಿಗೆ ಪದರ್ ಬಾಳ ವಾ 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 ಉಪ್ಪಿಟ್ಟಿಗೆ ಉದುರು ಬಾಳ ವಾ ವಾ ಉಳ್ಳಾಗಡ್ಡಿಗೆ ಪದರ್ ಬಾಳ ವಾ 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 ನಮ್ಮೋರ್ಗೆ ನನ್ನ ಮೇಲೆ ನೆದರ್ ಬಾಳ ಬಾ 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 ಶಂಕರ್ ಅಪ್ಪರ ಇಲ್ಲೇ ಬರ್ರಿ ಇಲ್ಲೇ ಬರ್ರಿ ಅಕ್ಕ ತೊಳಸಿದ್ದು ಅವ್ರಿಗೆ ಕಾಳು ತಂಗಿ ತೊಳಸಿದ್ದು ತೊಗರಿ ಕಾಳು ಗಳಿಸಿ ಗಂಗಾ ಕಾಕ್ಯಾರ ನಿಂತ ನಾಯ ತಗೊಳ್ತಾಳ ಶೀಲಾ ಬ್ಯಾಂಕಿ ಬಬಲಾತಿ ಇನ್ನ ಎಲ್ಲ ಮುಗೀತು ಇನ್ನು ಊಟಕ್ಕೆ ಹೋಗ್ತೀನಿ ನಾವಂಕರ ನೀವು ಎಂಜಾಯ್ ಮಾಡ್ರಿ ಇದ ಸಂತೋಷದಾಗ ಒಂದು ಬಿಡ್ಲಿ ಫ್ಯಾಮಿಲಿ ಸಾಂಗ್ ಆಕಾಶಕ್ಕೆ ಚಪ್ಪರದ ಹಾಕಿ ಈ ಭೂಮಿಯ ಮಂಟಪವ ಮಾಡಿ ತಾರೆಗಳ ತೋರಣದಿ ಜೀವಿಗಳ ಜೋಡಿಸುವ ಕಲ್ಯಾಣ ಎಂಬ ಸಂಭ್ರಮ ಮನೆ ತುಂಬ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ ಎಂಬ ಸಂಭ್ರಮ ಮನೆ ತುಂಬ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ ಶಾಶ್ವತ ಕಲ್ಯಾಣ ಏ ಚಂದ್ರ ಕೇಳಣ್ಣ ಭೂಮಿಗೆ ಬಂದಣ ಬಂದಂತೆ ನೋಡಣ್ಣ ಮನ ಬಂದ ಹಾಗೆ ಮಾಡಲು ಮಗನ ವ್ಯಾಪಾರ ಹಲ್ಲಣ್ಣ ಎಂಬ ಸಂಭ್ರಮ ಮನ ತುಂಬ ಬಂದು ಬಾಂಧವರೆಲ್ಲ ಕೂಡಿಕೊಂಡಾಗ ಸರ್ಕಾರಿ ಸೀರೆಯ ಹೆಂಗಸರು ಅರ್ಧೆಗೆ ನಡೆಯುವ ಗಂಡಸರು ಸುಮ್ಮನೆ ನಾಗಿಸುವ ತೋರಿಯರು ಕದು ಮುಚ್ಚಿದಂತೆ ಮಾಡು ತೋರರು ಇವರೆಲ್ಲರೂ ಚಿಂತೆಯ ಮರೆತು ಒಂದಾಗಿ ಮರೆತು ಬಾಳಂತ ಹೊಂದುವಲ್ಲಿ ಮದುಮಗಳು ಬಂದು ಎಂದು ಬಿಗುವರು ಮದುಮಗನ ಕಾಟೆಯಂದು ಕಲುವೆ ಎಂಬ ಸಂಭ್ರಮ ಮನದಿಂದ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ ಎಂಬ ಸಂಭ್ರಮ ಮನದಿಂದ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ ನಾಗಕ್ಕೆ ಮಂಗಳ ವಾದ್ಯಗಳು ಶೋಭನ ಮಾಡಿನ ಸೊಲ್ಲುಗಳು ಸುತ್ತಿಗೆ ಮೌಜೇರಿ ಭೋಜನವು ಎಲ್ಲೆಲ್ಲಿ ಚೆಲ್ಲಿ ಚೆಲ್ಲು ಸಂತೋಷವು ನೀರಲ್ಲಿ ಎಣ್ಣೆ ಕಾಬೇಲಿ ಹಿಂದು ತಿಂದು ಬಂದು ಮಗ ಅವನು ಜೊತೆಗೆ ಗೊತ್ತಾಗಿ ಬಲಿಯ ಒಂದು ಬಲಿಯ ಭಾಗ ಒಂದೊಂದು ಒಂದೊಂದು ರಂಗಿನಲ್ಲಿ ಹಾಬಲು ಎಂಬ ಸಂಭ್ರಮ ಮನೆ ತುಂಬ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ ಲಾ 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 ತಡ್ಕೋ ಇಷ್ಟು ಹುಚ್ಚೆದ್ ಕುಣಿಬೇಡ ಏವ ನಿಂದು ಐತಿ ಬೆಳಕರಿಯೋದ್ರಾಗ ನಿಂದು ಐತಿ ಈಗ ಕುಣಿದು ಏನಕ್ಕೆ ಏನಾರು ಮಾಡ್ಕೊಂಡಿ ಅಮ್ಮರ ನನಗೇನು ಆಗಲ್ರಿ ನಾ ಒಳಗೆ ಹೋಗ್ತೀನಿ ಸರಿ
ಅರ್ಜುನ ಶಂಕರ್, ನಿಮ್ಮನ್ನೇ ನಂಬಿ ಬಂದ ನಿಮ್ಮ ಮಡದರ ಕಣ್ಣಲ್ಲಿ ನೀರು ತರದ ಹಾಗೆ ನೋಡಿಕೊಳ್ಳಿರಿ. ಅಣ್ಣ, ಪತಿಯ ಸೇವೆ ಮಾಡಲು ಬಂದ ಸತಿಗೆ ಸಂಕಟ ಕೊಟ್ಟರೆ ಮೆಚ್ಚೋಣ ಪರಮಾತ್ಮನು. ಆಯ್ತಣ್ಣ, ನಿನ್ನ ಮಾತಿನಂತೆ ನಡೆದುಕೊಳ್ಳುತ್ತೀವಿ. ಆಯ್ತು ಮಾಮ, ಈ ಬಡವರ ಮನೆಯ ದೀಪವಾಗಿ ಕೊಟ್ಟ ಮನೆಗೆ ಇದ್ದು ಈ ಮನೆಗೆ ಯಾವ ಕಳಂಕ ಬರದ ಹಾಗೆ ನಕ್ಷತ್ರ ಆಗಿ ಬಾಳುತ್ತೀನಿ. ಇದು ನಿಮ್ಮ ಪಾದದಾನ. ಆಯ್ತು ಮಾವ, ನಾನು ಕೂಡ ನಿಮ್ಮ ಮಾತಿನಂತೆ ನಡೆದುಕೊಳ್ತೇನೆ. ಹಾಗಾದರೆ ಇಂತಹ ಸಂತೋಷ ಸಮಯದಲ್ಲಿ ಎಲ್ಲರೂ ಸೇರಿ ಒಂದು ಗೀತೆಯನ್ನು ಹಾಡೋಣಂತ ಬನ್ನಿ. ತಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಬಂದಾಗಲಂತು. ಫಲವತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಬಂದಾಗಲೆಂತು. ಕಷ್ಟ ಸುಖವು ಸೋಲು ಗೆಲುವು, ಕಷ್ಟ ಸುಖವು ಸೋಲು ಗೆಲುವು ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ನಮಗಾಗಿ ಬಂತು ನಮ್ಮನ್ನೇ ತೀರಿದು ಕಾಲ ಜಗ ತಿರುಗಿ ನಮ್ಮನ್ನೇ ತೀರಿದು ಕಲೆ ಹಾಕಿ ಒಂದು ಮಾಡಿದೆ. ಫಲವತ್ತೊಮ್ಮೆ ನಮಗಾಗಿ ಬಂದು ನಮ್ಮ ಈ ಜೀವ ಬಂದಾಗಲಂತು. ಲಲ ಲಲ ಲಾಲ ಲಲ ಲಾಲ 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 ಲಲ ಲಾಲ ಲಲ ಲಾಲ ಲಾಲ ನಂದೇ ಇಲ್ಲ ಬೇಕಾದೋ ಕೂಡ ಹುಡುಗದ ಹುಡುಗಿವನು ಹುಡುಗದ ಹುಡುಗಿವನು ಬಂದ 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 ಸಿಟಿಗೊಂಡು ಬಂದ ನೋಡದೆ ಈ ಚೆಂಡು ಬಂದ 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 ಸಿಟಿಗೊಂಡು ಬಂದ ನೋಡದೆ ಈ ಚೆಂಡು.
ಆಸ್ತಿಗೋಸ್ಕರ ನನ್ನ ಹೆತ್ತ ತಂದೆ ತಾಯರನ್ನು ಕೊಲೆ ಮಾಡಿ ಯಾರಿಗೆ ಗೊತ್ತಿಲ್ಲದ ತರ ಹಾಯಾಗಿದ್ದೀನೆಂದು ತಿಳಿದುಕೊಳ್ಳಿ ಆ ಮಗನೇ. ನೆವರ್ ನೋಡ್ತಾ ಇರು, ಹೊತ್ತಿಲ್ಲ ಹೊತ್ತಿನಲ್ಲಿ ಮದವೇರಿದ ಮಧ್ಯಾಹ್ನಿಯಂತೆ ನಿನ್ನ ಗಮನದ ಕರ್ಮದ ಅರಮನೆಗೆ ನುಗ್ಗಿ ನೀನು ಮಾಡುತ್ತಿರುವ ಕರ್ಮದ ಕೆಲಸಕ್ಕೆ ಕರ್ಮದ ಶಿಕ್ಷೆ ಕೊಡಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಲೇಜ ರಾಜ, ಬೀಸುವ ಬಿರುಗಾಳಿ ನಾನು. ಈ ಬಿರುಗಾಳಿಗೆ ಸಿಕ್ಕ ನಿನ್ನ ಜೀವನ ನರಕ ಯಾತನೆ ಅನುಭವಿಸುವ ಹಾಗೆ ಮಾಡದೆ ಹೋದರೆ ಇವನು ಸೇರಿಗಾಗಿ ಗುರಿ ಇಟ್ಟ ಗುರಿಕಾರನೇ ಅಲ್ಲ. ಈ ಗಂಡಸರು ಕಾಣ್ಗಿನ್ ಕಾಣ್ತಾವಿಲ್ಲ ಅಂತೀನಿ. ನಮ್ಮಂತ ಹರಿದ ಹುಡುಗರು ಇಟ್ರೆ ಸಾಕು, ಹಾದು ತಮ್ಮ ತಿಂಡಿ ತಿರ್ಸ್ಕೊತಾವ. ಥೂ ಅಲಸ್ ಗಂಡಸರ. ಏಯ್ ಸೊಕ್ಕಿನ ಹೆಲ್ಲಿ, ದಾರಿ ತಪ್ಪಿ ನಡೆಯುವ ನಿನ್ನಂತ ಹೆಣ್ಣುಗಳನ್ನು ಮುಟ್ಟಿ ಹೇಸಿಗೆ ಮಾಡಿಸಿಕೊಳ್ಳುವ ಹೇಸಿ ಗಂಡಸಲ್ಲ ಈ ಕರ್ಣ. ಮತ್ತೆ ಹೀಗೆ ತತ್ವ ಪದಗಳನ್ನು ಬಿತ್ತರಿಸುವ ನೀನು ದಾರಿ ಸರ್ ಬರ್ಬೇಕನ್ನೋ ಸಂಗತಿ ಗೊತ್ತಿಲ್ಲ ನಿನಗ? ಅಂದರೆ ಮೈ ಮೇಲೆ ಕಬರಿಲ್ಲದ ಬರುವುದು ನಿನ್ನನ್ನು ನೋಡಿ ಸರಿದು ಬರಲಿಕ್ಕೆ ನೀನೇನು ಊರಿಗೆ ಬಸೆ ಬಿಟ್ಟು ಹಸುನ. ಹೀಗೆ ನಾಲ್ಗೆ ಐತೆ ಅಂತ ಏನಾರು ಹೆಚ್ಚಿಗೆ ಮಾತಾಡತ್ತೀನಿ, ನಾಲ್ಗೆ ಕತ್ತರಿಸಿ ಕೈಯಾಗ ಕೊಡ್ತೀನಿ, ಹುಷಾರ್. ಜೋಕೆ ಜೋಕೆ ಮಾತುಗಳನ್ನಾಡಿ ಜಾರಿ ಹೋಗುವ ನಿನ್ನಂತ ಜಾರಿನರಿಂದ ನಾಲಿಗೆ ಕಿತ್ತಿಸಿಕೊಳ್ಳಲು ನಾನೇನು ಹಾಲು ಕುಡುವ ಹಸುಗುಸಲ್ಲ. ಹಾಲು ಸೃಷ್ಟಿಸಿರುವ ನಿಮ್ಮಂತ ಹರೆಯದ ಹೆಣ್ಣುಗಳನ್ನು ಹಲ್ಲು ಉದುರಿಸಿ ಸರಿದಾರಿಗೆ ತರುವ ಸರ್ದಾರ ನಾನು. ಅಷ್ಟೇ ಅಲ್ಲ, ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗೆ ನನ್ನನ್ನು ಬಿಟ್ಟು ಬಿಡಿ, ಬೇಕಂದ್ರೆ ಹಾಡಿ ಕುಣಿಯುತ್ತೇನೆ ನಿಮ್ಮ ಜೊತೆ. ಹಾಡು ಹಾಡು. ಮಾಸ್ತರ ಸೌಂಡ್ ಇಲ್ಲ, ಸೌಂಡ್ ಕೊಡ್ರಿ ನೀವು.
ಜೀವನ ಭವ್ಯರ ಸಮಯ ಗಳಿಗೆಯಲ್ಲಿ ಅನುರಾಗದ ಮತ್ತು ಹರಳಿದೆ ಅನುರಾಗದ ಮತ್ತು ಹರಳಿದೆ ಈ ಆಶಾ ಲತೆಯಲಿ ಲಾ 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 ಲಾ. ನಾನು ಬಯಸಿದ ರಾಣಿ ಬೇರೊಬ್ಬನ ಮಡದಿಯಾಗಿ ಈ ಮನೆ ಸೇರಿದಳು ನನ್ನ ಕನಸಿನ ರಾಣಿ ಶೀಲಾ. ಯಾರು ಇಲ್ಲದ ಸಮಯವನ್ನು ಅರಿತು ಈ ಮನೆಗೆ ಕಾಲು ಇಟ್ಟಿರುವೆ. ಹೇಗಾದರೂ ಮಾಡಿ ಬಣ್ಣದ ಮಾತುಗಳಿಂದ ನನ್ನ ಹತ್ರ ಸೆಳೆಯಲೇಬೇಕು. ಜಯರಾಜ್, ನೀನು ಮಾಡುತ್ತಿರುವ ಮೋಸದ ಆಟಕ್ಕೆ ಬ್ರಹ್ಮ ಬಲೆಯನ್ನು ಹೆಣೆದು ಆ ಬಲೆ ಒಳಗೆ ನಿನ್ನ ತಂಗಿಯನ್ನು ಸಿಲುಕಿಸಿ ಮುಂದು ಒಂದು ದಿನ ನಿನ್ನ ಅಲೆಮಾರಿ ಹಾಗೆ ಅಲಿಯಾಗಿ ಮಾಡಿದೆ ಹೋದರೆ ನನ್ನ ಹೆಸರು ಎಂಟದೆ ಬಂಟ ಪೃಥ್ವಿರಾಜನೇ ಅಲ್ಲ. ಇದೇನು ಪೃಥ್ವಿರಾಜ್, ದಿಢೀರನೆ ನಮ್ಮ ಮನೆಗೆ ಬಂದಿದ್ದೀರಲ್ಲ? ಏನು ಇಲ್ಲ ಶಿಲಾ, ಸಿಟಿಯಲ್ಲಿ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಕೆಲಸವಿತ್ತು. ಕೆಲಸ ಮುಗಿಸಿಕೊಂಡು ಹೋಗುತ್ತಿರುವಾಗ ಕಾರು ಕೈ ಕೊಟ್ಟಿತು. ಅದಕ್ಕೆ ನಡೆದುಕೊಂಡು ಹೋಗುತ್ತಿರುವಾಗ ನಿನ್ನ ನೆನಪಾಯಿತು. ಅದಕ್ಕೆ ನಿನ್ನನ್ನು ನೋಡಿಕೊಂಡು ಹೋಗನೆಂದು ಬಂದೆ. ಹೌದು, ಏನಿದು ನಿನ್ನ ಸ್ಥಿತಿ? ಹುಟ್ಟಿರುವುದು ಸೀರೆ, ಉಳಿದಿರುವುದು ಹಾಳ ಮನೆ. ಏನ್ ಮಾಡುದು ಪೃಥ್ವಿರಾಜ್? ಪ್ರೀತಿ ಎಂಬ ಮಾಯೆಗೆ ಕಟ್ಟು ಬಿದ್ದು ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ಬಂದದ್ದನ್ನೆಲ್ಲ ಆ ದೇವರು ಕೊಟ್ಟ ನಿರ್ಣಯಕ್ಕೆ ತಲೆ ಬಾಗ್ಬೇಕಲ್ವೇ ನಾವು? ಶೀಲಾ, ಸುಂದರವಾದ ಹೂದೋಟದಲ್ಲಿ ಬೆಳೆದ ಹೂವು ದೇವರಿಗೆ ಅರ್ಪಣೆ ಆಗಬೇಕೆಂದು ಆಶಿಸುತ್ತಿದೆ. ಬಟ್ ಯಾವ ಹೂವನ್ನು ಮಸನಕ್ಕೆ ಹೋಗುವ ಶವಕ್ಕೆ ಅರ್ಪಣೆ ಆಗಬೇಕೆಂದು ಯಾವ ಹೂವನ್ನು ಬಯಸುವುದಿಲ್ಲ. ಹಾಗಂದ ಮಾತ್ರಕ್ಕೆ ಎಲ್ಲವನ್ನು ಬಿಟ್ಟು ಬರೋದಕ್ಕೆ ಆಗುತ್ತೇನು? ಪೃಥ್ವಿರಾಜ್, ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ಅನುಭವಿಸಬೇಕಲ್ಲವೇ? ಶೀಲಾ, ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದು ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಒಂದು ಹಕ್ಕಿ ಇಂದು ಜೇಲು ಹಕ್ಕಿದೆ ಅಂದ ಮಾತ್ರಕ್ಕೆ ಯೌವನದಲ್ಲಿ ಅನುಭವಿಸಬೇಕಾದ ಆಸೆ ಆಕಾಂಕ್ಷೆಗಳನ್ನು ಬಲಿ ಕೊಡುತ್ತೀಯ. ಏನ್ ಮಾಡ್ಲಿ ಪೃಥ್ವಿರಾಜ್, ಕಂಡು ಕನಸುಗಳೆಲ್ಲ ಒಡೆದು ಹೋದ ಕನ್ನಡಿ ಅಂತಾಗಿದೆ ನನ್ನ ಮನಸ್ಸು. ಮನ ಬಿಚ್ಚಿ ಹಾರಾಡಬೇಕು ಅಂದ್ರೆ ಶಂಕರ್ನ ಹೆಂಡತಿ ಎಂಬ ಕಟ್ಟಳೆಗಳು ನನ್ನನ್ನು ಹಾರೋದಕ್ಕೆ ಬಿಡ್ತಾ ಇಲ್ಲ. ಕಟ್ಟಳೆ? ಈ ಸಮಾಜದಲ್ಲಿ ಕಟ್ಟಳೆ ಎಂಬ ಸಮಾಜದಲ್ಲಿ ಕಟ್ಟಳೆ ಎಂಬ ನೇಮವನ್ನು ಮಾಡಿ ಕತ್ತಲಲ್ಲಿ ಮತ್ತೊಬ್ಬರ ಗೋಡಿ ಹಾರುವ ಸಣ್ಣ ಪಂಚಾಯತ್ ಎಷ್ಟು ತುಂಬಿಕೊಂಡಿಲ್ಲ ಈ ನಿನ್ನ ಕಟ್ಟಳೆ ಸಮಾಜದಲ್ಲಿ. ಅಷ್ಟೇ ಯಾಕೆ ಇಲ್ಲದ ಸಲ್ಲವನ್ನು ಮಾತು ಹೇಳಿ
ಗಂಡ ಹೆಂಡರ ನಡುವೆ ಜಗಳ ತಂದಿಟ್ಟು ಕೊನೆಗೆ ಅವರು ಸಂಸಾರವನ್ನೇ ಬೇರೆ ಮಾಡಿ ಅವರಿಗೆ ಮಿಂಡನಾಗಿ ಬದುಕುವ ಸಣ್ಣ ಪಂಚಾಯತಸ್ಥರು ತುಂಬಿಕೊಂಡಿದ್ದಾರೆ ಈಗ ಸಮಾಜದಲ್ಲಿ. ಅಂತಾಗ ನೀನೇಕೆ ಭಯಪಡುತ್ತಿರುವೆ? ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ರತಿ ಸುಖ ಬಯಸುವ ಒಂದು ಹೆಣ್ಣಿನ ಜೀವಕ್ಕೆ, ಒಂದು ಹೆಣ್ಣಿನ ಮನಸ್ಸಿಗೆ ತೃಪ್ತಿ ಸಿಗ್ಬೇಕೆ ಆದ್ರೆ ಗಂಡನ ತೋಳು ತಕ್ಕಬೇಕಂತೆ. ಆದ್ರೆ ತುಂಬಿದ ಈ ಮನೆಯಲ್ಲಿ ಅಣ್ಣನ ಮಾತಿಗೆ ತಕ್ಕಂತೆ ಕುಣಿತಾ ಇರೋ ಆ ನನ್ನ ಗಂಡ ಶಂಕರನಿಂದ ಇದನ್ನೆಲ್ಲ ಕೊಡೋದಕ್ಕೆ ಸಾಧ್ಯನಾ? ಶೀಲಾ, 7 ಕೋಟಿ ಜೀವರಾಶಿ ದಾಟಿ ಬಂದಿದೆ ಈ ಮನುಷ್ಯನ ಜನ್ಮ. ಅಂದಾಗ ಮತ್ತೆ ಮತ್ತೆ ಹುಟ್ಟಿ ಬರುವುದಕ್ಕೆ ಹುಲ್ಲು ಜನ್ಮ ಅಲ್ಲ. ಅಂದ ಮೇಲೆ ಸಿಕ್ಕ ಸಮಯನ ವ್ಯರ್ಥ ಮಾಡದೆ ಸುಖ ಅನುಭವಿಸಲೇಬೇಕು. ಏನಂತೀಯ ಪೃಥ್ವಿರಾಜ್? ಸುಖ ಅನುಭವಿಸ್ಬೇಕು ಅಂತ ಸರಿ ಇಲ್ಲದ ದಾರಿಯನ್ನು ತುಳಿದ್ರೆ ಒಪ್ಪುವುದೇನು ಈ ನಿನ್ನ ಸಮಾಜ? ಶೀಲಾ, ಸುಂದರವಾದ ಹುಡುಗಿಯನ್ನು ಸುಖ ಕೊಡಲಿಕ್ಕೆ ಕರೆದಾಗ ಒಲ್ಲೆನಂದಾಕ್ಷಣ ಮರುದಿನವೇ ಸೂಳಿಯ ಪಟ್ಟ ಕಟ್ಟುವ ಲಪಂಗರ ಸಮಾಜ ಇದು. ಅಷ್ಟೇ ಯಾಕೆ, ಬಡವನ ಹೆಂಡತಿ ಸುಂದರವಾಗಿದ್ದರೆ ಸಾಕು, ಸಂಜೆ ಬಂದ ಗಂಡನಿಗೆ ಸಾಕಾಗೋ ಮಠ ಸಾರಾಯನ್ನು ಕೊಡಿಸಿ ಮೊದಲ ರಾತ್ರಿ ಮಾಡಿಕೊಳ್ಳುವ ಬಂಡ ಸಮಾಜ ಘಾತಕರು ತುಂಬಿಕೊಂಡಿದ್ದಾರೆ ಈ ಸಮಾಜದಾಗ. ವಯಸ್ಸು 60 ಆದರೂ 6 ವರ್ಷ ಹಸುಳಿಯ ಮೇಲೆ ಅತ್ಯಾಚಾರ ಮಾಡುವ ಲಪಂಗರ ಸಮಾಜ ಇದು. ಅಂದಾಗ ನೀನೇಕೆ ಚಿಂತಿಸುತ್ತಿರುವೆ? ಹಾಗಾದ್ರೆ ಹುಚ್ಚೆದ್ದು ಕುಣಿತಾ ಇರೋ ಈ ನನ್ನ ಯೌವನವನ್ನು ಮುಚ್ಚಿಡದೆ ಸ್ವಚ್ಛಂದವಾಗಿ ಹಾರಾಡಿ ಸುಖದ ಸುಪ್ಪತ್ತಿಗೆ ಇಲ್ಲಿ ತೇಲು ಅಂತ ಹೇಳ್ತಾ ಇದ್ದೀಯಾ? ಹೌದು ಶೀಲಾ, ನೀನು ಸಾವಿರ ವಿಚಾರಿಸಿದರೂ ಕೊನೆಗೆ ಸಿಗೋ ಉತ್ತರನ ಪ್ರಯಾಣ ಸುಖ. ನೀನು ಇದಕ್ಕೆ ಒಪ್ಪಿದರೆ ಸರವಾಗಿ ಸಾಗಿಸಬಲ್ಲೆ ಈ ನಿನ್ನ ಮನದರಸನಾಗಿ. ಏನಂತೀಯ ಪೃಥ್ವಿರಾಜ್? ನೀ ಹೇಳ್ತಾ ಇರೋದೇನು ನಿಜ, ಆದ್ರೆ ಒಂದು ವೇಳೆ ಈ ನಮ್ಮ ಪ್ರಣಯದ ನಾಟಕ ನನ್ನ ಗಂಡನ ಮನೆಯವರಿಗೆ ಗೊತ್ತಾದ್ರೆ ಮುಂದೆ ನನ್ನ ಗತಿ? ಶೀಲಾ, ವಿದ್ಯಾವಂತನಾದರೂ ಬುದ್ಧಿ ಇಲ್ಲದ ನಿನ್ನ ಗಂಡ ಬಡತನದಲ್ಲಿ ಬೇಗಿ ಬೆಳಲಾದ ನಿನ್ನ ಮಾವ, ಇನ್ನು ಅಪ್ಪ ಹಾಕಿದ ಆಲದ ಮರಕ್ಕೆ ನೀರೆರಿಯುವ ನಿನ್ನ ಬಾವ, ನಿನ್ನ ಅಕ್ಕ, ಇಂಥವರಿಂದ ನಿನಗೆ ಭಯನ? ಹಾಗೇನಾದರೂ ತೊಂದರೆ ಬಂದರೆ ಮರುಕ್ಷಣದಲ್ಲೇ ನನ್ನ ಮನೆಯ ಮಹಾರಾಣಿಯಾಗಿ ಮಾಡಿಕೊಳ್ತೇನೆ. ಏನಂತೀಯ? ಚೇಚೆ, ಹಾಗೇನೂ ಇಲ್ಲ ನೋಡಿ. ಇಷ್ಟು ದಿನ ಭಾರವಾದ ಈ ನನ್ನ ಹೃದಯಕ್ಕೆ ನೀವು ನನ್ನ ಹೃದಯವನ್ನು ಹಗುರ ಮಾಡಿದ್ದೀರಾ. ಕಮಾನ್ ಮೈ ಡಿಯರ್ ರಾಜ, ಕಮಾನ್. ಶೀಲಾ, ಪ್ರೇಮದ ಕಾಣಿಕೆಯಾಗಿ ಸ್ವಾತಿ ಮಳೆಯಾಗಿ ಸುರಿಸು ಸಿಹಿ ಮಳೆ
ಮಿಣಗಿದವು ಆಕಾಶವು ಬೆಳಗಬಲ್ಲದೆ ನೀನಿಲ್ಲದೆ ಕಾರಣಗಳು ಕಂಡರು